ದೇವರ ನಾಮಕ್ಕೆ ಮಹಿಮೆ ಆಗಲಿ. ನಾವಿವತ್ತು ಧ್ಯಾನ ಮಾಡುವುದಕ್ಕಿರುವಂಥ ವಿಷಯ ಏನು ಅಂತಂದರೆ, ಅಬ್ರಹಾಮನ ವೈಫಲ್ಯವು ದೇವರ ಕೃಪೆಯು ಎಂಬುದಾಗಿ. ಹಲ್ಲೆಲೂಯಾ. ನಾವು ಧ್ಯಾನ ಮಾಡುವುದಕ್ಕಿರುವಂಥ ವಿಷಯ ಅಬ್ರಹಾಮನ ವೈಫಲ್ಯವು ದೇವರ ಕೃಪೆಯು. ಅಬ್ರಹಾಮನ ಕುರಿತಾಗಿ ನಮಗೆ ಚೆನ್ನಾಗಿ ತಿಳಿದಿರುತ್ತೆ. ಅಬ್ರಹಾಂ ಬಂದು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಹೇಳಿ ನೋಡೋಣ. ಅಬ್ರಹಾಮನಿರುವಂಥ ಒಂದು ಟೈಟಲ್ ಏನು ಹೇಳಿ ನೋಡೋಣ, ಒಂದು ಬಿರುದು. ಅಬ್ರಹಾಮನಿಗಿರುವಂಥ ಬಿರುದು ಯಾವುದು ಅಂತಂದ್ರೆ ಫಾದರ್ ಆಫ್ ಫೇತ್ ಅಂತ. ಹಾಗಂತಂದ್ರೆ ನಂಬಿಕೆಯ ತಂದೆ. ಅಂದ್ರೆ ನಂಬುವವರಿಗೆ ಅಬ್ರಹಾಮನೇ ಮೂಲ ಗುರುತು. ಯಾರಾದರೂ ದೇವರನ್ನ ಯಾವ ತರ ನಂಬಬೇಕು ಅಂತಂದ್ರೆ ಅಬ್ರಹಾಮನ ನೋಡಿ ಕಲಿಬೇಕು ಅನ್ನೋ ತರ ಅದಕ್ಕೆ ಅರ್ಥ. ನಂಬಿಕೆಗೆ ತಂದೆ ಅಬ್ರಹಾಮ್ ಅಂತ ಹೇಳಿ. ಆಗ ಅಬ್ರಹಾಮು ನಂಬಿಕೆಗೆ ತಂದೆ, ಅದು ನಿಜ. ಆದ್ರೆ ಅಬ್ರಹಾಮು ಒಂದೇ ದಿನದಲ್ಲಿ ನಂಬಿಕೆಗೆ ತಂದೆ ಆಗಲಿಲ್ಲ. ಆದ್ರೆ ಅಬ್ರಹಾಮನ ಈ ನಂಬಿಕೆಗೆ ತಂದೆಯಾಗುವಂತಹ ಪ್ರಯಾಣದಲ್ಲಿ ಹಲವಾರು ವೈಫಲ್ಯಗಳು ಅಬ್ರಹಾಮನಲ್ಲಿ ಕಂಡು ಬಂದವು. ಆದ್ರೆ ಅಂತ ವೈಫಲ್ಯಗಳು ಅಬ್ರಹಾಮನಲ್ಲಿ ಕಂಡು ಬರುವಾಗ ದೇವರು ತನಗೆ ಯಾವ ರೀತಿಯಾಗಿ ಕೃಪೆಯನ್ನು ಅನುಗ್ರಹಿಸಿ ತನ್ನನ್ನು ಬಲಪಡಿಸಿ ತನ್ನ ವಿಶ್ವಾಸ ಜೀವಿತದಲ್ಲಿ ನಡೆಸಿದ್ರು. ಮುಂದೊಂದು ದಿವಸ ಅಬ್ರಹಾಮನ ಯಾವ ರೀತಿ ನಂಬಿಕೆಗೆ ತಂದೆ ಅನ್ನುವಂಥ ಸ್ಥಾನದವರೆಗೂ ಬರುವ ಹಾಗೆ ದೇವರು ಕ್ರಿಯೆ ಮಾಡಿದ್ರು ಅನ್ನುವಂಥದ್ದನ್ನ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡುತ್ತಾ ತಿಳಿದುಕೊಳ್ಳೋಣ. ನಾವು ದೇವರ ವಾಕ್ಯವನ್ನು ಗಮನಿಸುವಾಗ ಅಬ್ರಹಾಮನ ಕುರಿತಾಗಿ ನಾವು ಮೊಟ್ಟ ಮೊದಲು ಎಲ್ಲಿ ನೋಡ್ತೇವೆ? ಅಬ್ರಹಾಮನ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಎಲ್ಲಿ ನೋಡ್ತೀವಿ? ಅಬ್ರಹಾಮನ ಕುರಿತಾಗಿ ದೇವರ ವಾಕ್ಯದಲ್ಲಿ ಎಲ್ಲಿ ನೋಡ್ತೀವಿ ಅಂತಂದ್ರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾವು ದೇವರ ವಾಕ್ಯವನ್ನ ಓದುವವರಾಗಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗೋಣ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸಿರುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು ದಾಸದಾಸರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ನಾವು ಸಹಜವಾಗಿ ಅಬ್ರಹಾಮನ ಕುರಿತಾಗಿ ಇಲ್ಲಿ ಓದ್ತೇವೆ. ಅಬ್ರಹಾಮನ ನಂಬಿಕೆ ಕುರಿತಾಗಿ ನಾವು ಯೋಚನೆ ಮಾಡುವಾಗ ಈ ಒಂದು ವೇದ ಭಾಗದ ವಾಕ್ಯಗಳು ನಮಗೆ ಜ್ಞಾಪಕ ಬರುತ್ತೆ. ದೇವರು ಅಬ್ರಹಾಮ್ ಜೊತೆಯಲ್ಲಿ ಮಾತಾಡಿದ್ರು. ಅಬ್ರಹಾಮ್ ಜೊತೆಯಲ್ಲಿ ಮಾತಾಡಿದ ತಕ್ಷಣ ಅಬ್ರಹಾಮು ತನ್ನ ತಂದೆಯ ಮನೆಯನ್ನು, ತನ್ನ ಬಂಧು ಬಳಗವನ್ನು ಎಲ್ಲವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬಂದುಬಿಟ್ರು. ಅಬ್ರಹಾಮನ ರೀತಿಯಲ್ಲಿ ನಾವು ಸಹ ನಂಬಿಕೆಯಿಂದ ಇರಬೇಕು ಅನ್ನೋಂಥದ್ದನ್ನೆಲ್ಲ ನಾವು ಯೋಚನೆ ಮಾಡ್ತೇವೆ. ಹೌದು, ಅಬ್ರಹಾಮ ದೇವರು ಹೇಳಿದ ಹಾಗೆ ಕೇಳಿ ಎಲ್ಲವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋಗಿದ್ದು ನಿಜ. ಆದರೆ ಅಬ್ರಹಾಮು ದೇವರು ಹೇಳಿದ ತಕ್ಷಣ ಒಂದೇ ಸರಿಗೆ ಎಲ್ಲವನ್ನು ಬಿಟ್ಟು ಹೋಗಲಿಲ್ಲ. ಇಲ್ಲಿ ಅಬ್ರಹಾಮ್ ಜೊತೆ ದೇವರು ಮಾತಾಡಿ ಕಾರ್ಯಗಳನ್ನು ಹೇಳಿದ್ದು 2ನೇ ಸತಿ. ಇಲ್ಲಿ ನಾವು ಓದಿದಂತ ಕಾರ್ಯಗಳು ನಡೆದದ್ದು 2ನೇ ಸತಿ. 2ನೇ ಸತಿ ದೇವರು ಅಬ್ರಹಾಮ್ ಜೊತೆ ಮಾತಾಡಿ ನಿನ್ನ ತಂದೆಯ ಮನೆಯನ್ನು, ನಿನ್ನ ಈ ದೇಶವನ್ನು, ನಿನ್ನ ಬಂಧು ಬಳಗವನ್ನೆಲ್ಲ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ಹೋಗು ಅಂತ ಹೇಳುವಾಗ ಅಬ್ರಹಾಮ್ ಏನ್ ಮಾಡ್ತಾನೆ, ಆಯ್ತು ಅಂತ ಅದೇ ತರ ಕಾನಾನ್ ದೇಶಕ್ಕೆ ಬರ್ತಾನೆ. ಆದ್ರೆ ಇದು 2ನೇ ಸತಿ. ಇದಕ್ಕಿಂತ ಮುಂಚೆ 1ನೇ ಸತಿ ದೇವರು ಮಾತಾಡಿರ್ತಾರೆ. ಇದೇ ಮಾತುಗಳನ್ನ 1ನೇ ಸತಿ ಕೂಡ ದೇವರು ಅಬ್ರಹಾಮ್ಗೆ ಹೇಳ್ತಾರೆ. ಆದ್ರೆ ಆಗ ಅಬ್ರಹಾಮ್ ಏನ್ ಮಾಡಿರ್ತಾನೆ, ದೇವ್ರ ಮಾತನ್ನ ಕೇಳಿರೋದಿಲ್ಲ. ಕೇಳಿರ್ತಾನೆ, ಆದ್ರೆ ಅರ್ಧ ಮಾತ್ರ ಕೇಳಿರ್ತಾನೆ, ಪೂರ್ತಿ ಕೇಳಿರೋದಿಲ್ಲ. ಆದ್ರೆ ಆಮೇಲೆ ದೇವ್ರ ಏನ್ ಮಾಡ್ತಾರೆ, ತಿರುಗಿ 2ನೇ ಸರಿ ಅಬ್ರಹಾಮ್ ಜೊತೆ ಮಾತಾಡಿ, ಅಯ್ಯ ನಾನು ಹೇಳೋ ಮಾತು ಕೇಳು, ನೀನ್ ಮತ್ತೆ ಹೋಗು ನಾನು ಹೇಳೋ ದೇಶಕ್ಕೆ ಅಂತ ಹೇಳಿದಾಗ 2ನೇ ಸಲ ಅಬ್ರಹಾಮ್ ಏನ್ ಮಾಡ್ತಾನೆ, ಸರಿ ಆಯ್ತು ದೇವ್ರೆ ಅಂತ ಎಲ್ಲವನ್ನು ತಗೊಂಡು ಕಾನಾನ್ ದೇಶಕ್ಕೆ ಹೋಗ್ತಾನೆ. ಆವಾಗ ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಇದು ದೇವ್ರು 2ನೇ ಸರಿ ಮಾತಾಡ್ತಾ ಇದ್ದಾರೆ, ಆವಾಗ ಅಬ್ರಹಾಮ್ ಹೋದ. 1ನೇ ಸರಿ ಹೋಗು ಅಂದಾಗ ಅಬ್ರಹಾಮ್ ಹೋಗಿಲ್ಲ. ಇದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾವು ದೇವರ ವಾಕ್ಯವನ್ನು ಓದುವಾಗ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ಕೆಲವು ಘಟನೆಗಳು ನಡೆಯುತ್ತೆ. 15ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಬ್ರಹಾಮ್ ಕಾನಾನ್ ದೇಶದಲ್ಲಿ ಇರ್ತಾರೆ. ದೇವರು ಅಬ್ರಹಾಮ್ ಜೊತೆ ಮಾತಾಡ್ತಾರೆ.
ಮಾತಾಡ್ಬಿಟ್ಟು, ಅಬ್ರಹಾಮನೇ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ಭಯಪಡಬೇಡ, ನಿನಗೆ ಅತ್ಯಧಿಕ ಬಹುಮಾನ ಇದೆ ಅಂತ ಹೇಳ್ತಾರೆ. ಇದನ್ನ ಕೇಳಿದಾಗ ಅಬ್ರಹಾಮ್ಗೆ ಏನಾಗುತ್ತೆ ಅಂತಂದ್ರೆ, ಏನ್ ಸ್ವಾಮಿ, ನೀನು ಏನ್ ಬಹುಮಾನ ಕೊಟ್ರು ನನಗೇನು, ಕೊನೆಗೆ ನನಗೆ ಬರುವಂತ ಬಹುಮಾನವನ್ನು ನಾನು ಬೇರೆ ಯಾರಿಗೋ ಕೊಡ್ಬೇಕಲ್ವಾ? ಅವನ ಮನೆಯಲ್ಲಿ ತನಗೆ ನಂಬಿಗಸ್ತನಾದ ಒಬ್ಬ ಆಳಿದ್ದ. ಆ ಆಳಿನ ಹೆಸರು ಎಲಿಯೇಜರ್. ತಾನೇನು ಹೇಳ್ತಾನೆ, ದೇವ್ರೆ, ನೀನ್ ನನ್ನನ್ನು ಎಷ್ಟೋ ಆಶೀರ್ವಾದ ಮಾಡ್ಬೋದು, ಏನೇ ಕುರಿ, ದನ, ಕತ್ತೆ, ಒಂಟೆ, ದಾಸದಾಸಿಯರು ಏನ್ ಬೇಕಾದ್ರೂ ಕೊಡ್ಬೋದು. ಆದ್ರೆ ನೀನು ಎಲ್ಲಾ ಕೊಟ್ಟು ನನಗೆ ಮಗನೇ ಕೊಡ್ಲಿಲ್ಲ. ನಾನು ನಿನ್ ಮಗ ಕೊಡ್ತೀನಿ ಅಂತ ನೀನ್ ನನ್ ಕರೆದಿದ್ದು, ನೀನ್ ನನ್ನ ಮಗನೇ ಕೊಡ್ಲಿಲ್ಲ. ಎಲ್ಲಾ ಕೊಡ್ತೀನಿ ಅಂತ ಇದೀಯಾ? ಎಲ್ಲಾ ಕೊಟ್ರೆ ಏನು? ನಾನು ಸತ್ತೋದ ಮೇಲೆ ಏನಾಗುತ್ತೆ? ಎಲ್ಲ ನನ್ನ ದಾಸನ ಪಾಲಾಗುತ್ತೆ. ಏನ್ ಪ್ರಯೋಜನ? ನನಗೆ ಸಂತತಿನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಂತಾನೆ. ಆಗ ದೇವ್ರೇನ್ ಮಾಡ್ತಾರೆ, ಅಬ್ರಹಾಮೇ, ನಾನು ನಿನ್ಗೆ ಹೇಳಿದ ಹಾಗೆ ಮಗು ಕೊಡ್ತೀನಿ ಅಂತ ಮನೆಯಿಂದ ಆಚೆ ಕರ್ಕೊಂಡ್ ಬಂದು ಆಕಾಶದಲ್ಲಿ ನಕ್ಷತ್ರನ ತೋರಿಸಿ, ಈ ನಕ್ಷತ್ರನ ನಿನ್ನಿಂದ ಎಣಿಸೋದಕ್ಕೆ ಆಗುತ್ತಾ ನೋಡು, ನಿನ್ನಿಂದ ಆಗೋದಿಲ್ಲ. ಅದೇ ರೀತಿಯಾಗಿ ನಿನ್ನ ಸಂತತಿಯನ್ನ ನಾನು ಹೇರಳವಾಗಿ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ 15ನೇ ಅಧ್ಯಾಯದ 7ನೇ ವಾಕ್ಯವನ್ನ ನಾವು ಓದುವಾಗ ದೇವರು ಅಬ್ರಹಾಮನಿಗೆ ಈ ರೀತಿಯಾಗಿ ಹೇಳ್ತಾರೆ. ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರೆಂಬ ಕಲ್ದೀಯರ ಪಟ್ಟಣದಿಂದ ಬರಮಾಡಿದ ಯೆಹೋವನು ನಾನು ಎಂದು ಹೇಳಲು. ಇಲ್ಲಿ ದೇವರೇನು ಹೇಳ್ತಾ ಇದ್ದಾರೆ ಅಬ್ರಹಾಮನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೂ ನಿನ್ನ ಸಂತಾನಕ್ಕೆ ಕೊಡೋ ಹಾಗೆ ನಿನ್ನನ್ನು ಕಲ್ದೀಯರ ಊರೆನ್ನುವಂತ ಪಟ್ಟಣದಿಂದ ಬರಮಾಡಿದ ಯೆಹೋವನು ನಾನು ಅಂತ ಹೇಳ್ತಾ ಇದ್ದಾರೆ. ಆಗ ದೇವರು ಅಬ್ರಹಾಮನನ್ನ ಎಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ? ಅಬ್ರಹಾಮು ಎಲ್ಲಿಂದ ಕಾನಾನ್ ದೇಶಕ್ಕೆ ಬಂದಿದ್ದಾರೆ ಅಂತಂದ್ರೆ, ಕಲ್ದಿಯರ ಊರು ಅನ್ನುವಂತ ಪಟ್ಟಣದಿಂದ ಕಾನಾನ್ ದೇಶಕ್ಕೆ ಅವರು ಬಂದಿದ್ದಾರೆ. ಅವರ ಮೂಲ ವಾಸವಾಗಿದ್ದಂತ ಸ್ಥಳ ಯಾವುದು? ಕಲ್ದಿಯರ ಊರು ಅನ್ನುವಂತ ಒಂದು ಪಟ್ಟಣ. ಆದ್ರೆ ನಾವು 12ನೇ ಅಧ್ಯಾಯದಲ್ಲಿ ಓದುವಾಗ 12ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಏನಿದೆ ಅಂತಂದ್ರೆ ಈ ರೀತಿಯಾಗಿದೆ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಅಬ್ರಹಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಇಲ್ಲಿ ದೇವರು ಮಾತಾಡ್ತಾರೆ, ನಾನು ತೋರಿಸೋ ಸ್ಥಳಕ್ಕೆ ಹೋಗಿ ಎಲ್ಲಾ ಬಿಟ್ಟು ಅಂತ. ಎಲ್ಲಾ ಬಿಟ್ಟು ಹೋಗ್ತಾರೆ. ಹೋಗುವಾಗ ಅಬ್ರಹಾಮು ಯಾವ ಸ್ಥಳದಿಂದ ಹೊರಡ್ತಾರೆ? ಕಾನಾನ್ ದೇಶಕ್ಕೆ. ಕಾರಾನ್ ಅನ್ನುವಂಥ ಪಟ್ಟಣದಿಂದ ಕಾನಾನ್ ದೇಶಕ್ಕೆ ಅಬ್ರಹಾಮ್ ಹೋಗ್ತಾರೆ. ಆದ್ರೆ ಇಲ್ಲಿ 15ನೇ ಅಧ್ಯಾಯದಲ್ಲಿ ದೇವರು ಮಾತಾಡುವಾಗ ಅಬ್ರಹಾಮ್ಗೆ ಹೇಳುವಂತ ಮಾತೇನು? ನಾನು ನಿನ್ನನ್ನ ಕಲ್ದಿಯರ ಊರನ್ನುವಂಥ ಪಟ್ಟಣದಿಂದ ಬರಮಾಡಿದ್ದೀನಿ ಅಂತ ಹೇಳ್ತಾರೆ. 12ನೇ ಅಧ್ಯಾಯದಲ್ಲಿ ಅಬ್ರಹಾಮು ಬಿಟ್ಟು ಹೋಗುವಂತ ಪಟ್ಟಣ ಯಾವುದು? ಕಾರಾನ್. 15ನೇ ಅಧ್ಯಾಯದಲ್ಲಿ ದೇವರು ಹೇಳುವಂತ ಪಟ್ಟಣ ಯಾವುದು? ಕಲ್ದಿಯರ ಊರು. ಅವಾಗ ಈ ಕಾರಾನ್ ಯಾವುದು? ಈ ಕಲ್ದಿಯರ ಊರು ಯಾವುದು? ಇದಕ್ಕೂ ಏನ್ ಸಂಬಂಧ? ನಾವು ಇನ್ನೊಂದು ವಾಕ್ಯವನ್ನು ಕೂಡ ಓದಿ ನೋಡೋಣ. ನಾವು ದೇವರ ವಾಕ್ಯವನ್ನು ಓದುವಾಗ ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೆಹೋವನೇ ಅಬ್ರಹಾಮನನ್ನು ಆರಿಸಿಕೊಂಡು ಕಸ್ದೀಯರ ಊರೆಂಬ ಪಟ್ಟಣದಿಂದ ಬರಮಾಡಿ ಅವನಿಗೆ ಅಬ್ರಹಾಮನೆಂಬ ಹೆಸರನ್ನು ಕೊಟ್ಟ ದೇವರು ನೀನೇ. ಇಲ್ಲಿ ಕೆಲವರು ಲೇವಿಯರು ಸೇರಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು ಪ್ರಾರ್ಥನೆ ಮಾಡುವಾಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯೆಹೋವನೇ ಅಬ್ರಾಮನನ್ನು ಆರಿಸಿಕೊಂಡು ಕಸ್ದೀಯರ ಊರೆಂಬ ಪಟ್ಟಣದಿಂದ ಬರಮಾಡಿ ಅವನಿಗೆ ಅಬ್ರಹಾಮನೆಂಬ ಹೆಸರನ್ನು ಕೊಟ್ಟ ದೇವರು ನೀನು. ಇಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ಏನ್ ಹೇಳ್ತಾ ಇದ್ದಾರೆ? ದೇವರು ನೀನು ಅಬ್ರಹಾಮನನ್ನ ಕಲ್ದಿಯರ ಊರನ್ನಂತ ಒಂದು ಪಟ್ಟಣದಿಂದ ಕರೆತಂದೆ ಅಂತ ಹೇಳ್ತಾ ಇದ್ದಾರೆ. ಆಗ ಒಂದು ಕಡೆ ದೇವರ ಅಬ್ರಹಾಮ್ ಜೊತೆ ಮಾತಾಡುವಾಗ ಕಲ್ದಿಯರ ಊರನ್ನಂತ ಪಟ್ಟಣದಿಂದ ಅಬ್ರಹಾಂ ಬಂದ ಅಂತ ದೇವರು ಹೇಳ್ತಾರೆ. ಇಲ್ಲಿ ಲೇವಿಯರು ಪ್ರಾರ್ಥನೆ ಮಾಡುವಾಗಲೂ ಕೂಡ ಕಲ್ದಿಯರ ಊರು ಪಟ್ಟಣದಿಂದ ಅಬ್ರಹಾಮನನ್ನ ದೇವರೇ ನೀನು ಕರೆತಂದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 12ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲೇನ್ ಬರೆಯಲ್ಪಟ್ಟಿದೆ? ಅಬ್ರಹಾಮು ಕಾರಾನ್ ಅನ್ನುವಂಥ ಪಟ್ಟಣದಿಂದ ಕಾನಾನ್ ದೇಶಕ್ಕೆ ಬಂದ ಅಂತಿದೆ. ಅವಾಗ ಇದೆಲ್ಲ ಏನು ಇದನ್ನ ಅರ್ಥ ಮಾಡ್ಕೊಬೇಕಂತಂದ್ರೆ, ವಾಸ್ತವ ಏನು ಅಂತಂದ್ರೆ, ಅಬ್ರಹಾಮು ವಾಸ ಇದ್ದಿದ್ದು ಎಲ್ಲಿ ಅಂತಂದ್ರೆ ಕಲ್ದಿಯರ ಊರನ್ನುವಂತ ಪಟ್ಟಣದಲ್ಲಿ ಅಬ್ರಹಾಮು ತನ್ನ ತಂದೆಯ ಮನೆಯವರು ಎಲ್ಲರೂ ವಾಸ ಇದ್ರು. ಹಿಂಗೆ ಅವ್ರು ವಾಸ ಇದ್ದಾಗ ಏನಾಯ್ತು? ದೇವರು ಅಬ್ರಹಾಂ ಜೊತೆ ಮಾತಾಡ್ತಾರೆ. ಮೊದಲನೇ ಸರಿ ಮಾತಾಡ್ಬಿಟ್ಟು, ಅಬ್ರಹಾಮನೇ, ನಾನು ಸರ್ವಶಕ್ತನಾದ ದೇವರು, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ನೀನೇನ್ ಮಾಡು, ನಿನ್ನ ಬಂಧು ಬಳಗ ಈ ದೇಶ ಎಲ್ಲವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೊರಟು ಬಾ. ನಾನು ನಿನಗೆ ಸಂತಾನ ಕೊಟ್ಟು ನಾನು ನನ್ನ ಆಶೀರ್ವಾದ ಮಾಡಿ ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತ ಕಲ್ದಿಯರ ಊರನ್ನೋ ಪಟ್ಟಣದಲ್ಲಿ ಅಬ್ರಹಾಂ ಇದ್ದಾಗ ದೇವರು ಮೊದಲು ಮಾತಾಡ್ತಾರೆ. ಆದ್ರೆ ಈ ಅಬ್ರಹಾಂ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಆ ಶಬ್ದ ಕೇಳ್ಬಿಟ್ಟು ಆಮೇಲಿಂದ ಅವ್ರ ಅಪ್ಪ ಹತ್ರ ಹೋಗ್ತಾರೆ. ಅಬ್ರಹಾಂ ಅವರ ಅಪ್ಪನ ಹೆಸರು ಹೇಳಿ ನೋಡೋಣ. ಅಬ್ರಹಾಮನ ಅಪ್ಪನ ಹೆಸರು ಏನು ಹೇಳಿ ನೋಡೋಣ?
ಇಲ್ಲ ಅಬ್ರಹಾಮನ ಅಪ್ಪನ ಹೆಸರು ತೆರಹ ಅಂತ. ತೆರಹ. ಅಬ್ರಹಾಮ್ ಏನ್ ಮಾಡ್ತಾರೆ, ತೆರಹ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು, ಅಪ್ಪ ನಾನು ನನ್ನ ಹೆಂಡತಿ ಕಾನಾನ್ ದೇಶಕ್ಕೆ ಹೋಗ್ತಾ ಇದೀವಿ ಅಂತ ತೆರಹನಿಗೆ ಹೇಳ್ತಾನೆ. ತೆರಹ, ಯಾಕೋ ಏನಾಯ್ತು ಅಂತಂತಾನೆ. ಇಲ್ಲಪ್ಪ, ದೇವ್ರ ನನ್ನ ಜೊತೆ ಮಾತಾಡಿದ್ರು, ನಾನು ಈ ಕಲ್ದಿಯರ ಊರನ್ನು ಈ ಪಟ್ಟಣವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋಗ್ಬೇಕಂತೆ, ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅವ್ರ ಅಪ್ಪನಿಗೆ ತುಂಬಾ ಮಗನ ಮೇಲೆ ಪ್ರೀತಿ ಇರುತ್ತೆ, ಆಘಾತ ಆಗುತ್ತೆ. ಏಯ್, ಯಾಕೋ ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ, ಬುದ್ಧಿಗಿದ್ದೆ ಐತೆ ನನಗೆ ಅಂತಂತಾನೆ. ಅಬ್ರಹಾಮ್, ಇಲ್ಲಪ್ಪ, ದೇವ್ರು ಮಾತಾಡಿದ್ರು, ನಾನು ಸರ್ವಶಕ್ತನಾದ ದೇವರು, ನೀನು ಹೋಗು ಅಂತ ಹೇಳಿದ್ರು, ನಾನು ಹೋಗ್ತೀನಿ ಅಂತಂದಾಗ ತೆರಹನಿಗೆ ಇಷ್ಟ ಆಗೋದಿಲ್ಲ. ಕೊನೆಗೆ ತೆರಹ ಏನ್ ಮಾಡ್ತಾನೆ, ಸರಿ ಆಯ್ತು ನಡಿ, ನಾನು ಬರ್ತೀನಿ, ನಾ ಎಲ್ಲ ಜೊತೆ ಹೋಗೋ ನಡಿ, ನೀನು ಒಬ್ಬನೇ ಹೋಗಿ ಅದೇನ್ ಮಾಡ್ಕೊಂತೀಯ, ಏನ್ ಕತೆನೋ, ಹೋಗಿ ಅಮ್ಮ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲ ಹೋಗಿ ಏನ್ ಮಾಡೋದು, ನಾನು ಬರ್ತೀನಿ ನಡಿ ಅಂತ. ತೆರಹ ಏನ್ ಮಾಡ್ತಾನೆ, ಅಬ್ರಹಾಮನ್ ಕರ್ಕೊಂಡು, ಆಮೇಲಿಂದ ತನ್ನ ಹೆಂಡತಿಯಾದ ಸಾರಲನ್ನು ಕರ್ಕೊಂಡು, ಮತ್ತೆ ಲೋಟನ್ನು ಕರ್ಕೊಂತಾನೆ. ಈ ತೆರಹನಿಗೆ 3 ಜನ ಮಕ್ಕಳು. ಮೊದಲನೇವನು ಹಾರಾನ್ ಅಂತ, ಎರಡನೇವನು ನಾಹೋರ ಅಂತ, ಮೂರನೇವನು ಅಬ್ರಹಾಮು. ಇದರಲ್ಲಿ ಹಾರೋನ್ಗೆ 3 ಜನ ಮಕ್ಕಳು, ಒಬ್ಬ ಲೋಟ, ಇನ್ನಿಬ್ರು ಹೆಣ್ಮಕ್ಳು. ಇದರಲ್ಲಿ ಹಾರೋನ್ ಬಂದು ಮೊದಲೇ ತೀರೋಗಿರ್ತಾನೆ. ಇನ್ನೊಂದು ಹೆಣ್ಣು ಮಗಳನ್ನ ತನ್ನ ತಮ್ಮ ಮದುವೆ ಆಗಿರ್ತಾನೆ. ಈ ಕಾಲದಲ್ಲೆಲ್ಲ ಆತರ ಆಗಲ್ಲ, ಆದ್ರೆ ಆ ಕಾಲದಲ್ಲೆಲ್ಲ ಆತರ ಇರಲಿಲ್ಲ. ಆ ಕಾಲದಲ್ಲಿ ಯಾರು ಬೇಕಾದ್ರೂ ಮದುವೆ ಆಗ್ತಾ ಇದ್ರು, ಆತರ ಒಂದು ಪದ್ಧತಿ ಆ ಕಾಲಗಳಲ್ಲಿ ಇತ್ತು. ಆಗ ಹಾರಾನನ ಮಗಳನ್ನ ನಾಹೋರ ಮದುವೆ ಆಗಿರ್ತಾನೆ. ಅಬ್ರಹಾಮು ಸಾರಾ ಅನ್ನೋರ್ನ ಬೇರೆ ಯಾರನ್ನ ಮದುವೆ ಆಗಿರ್ತಾನೆ. ಈಗ ಲೋಟ ಮಾತ್ರ ಉಳ್ಕೊಂಡಿರ್ತಾನೆ, ಅವರಪ್ಪ ಸತ್ತೋಗಿರ್ತಾನೆ, ಹೆಣ್ಮಕ್ಳಿಗೆ ಮದುವೆ ಆಗ್ಬಿಟ್ಟಿರುತ್ತೆ. ಆಗ ತೆರಹನಿಗೆ ಏನಂತಂದ್ರೆ, ನನ್ನ ಮಗ ಸತ್ತೋದ, ನನ್ನ ಮೊಮ್ಮಗ ಇದ್ದಾನೆ ಲೋಟ, ಪಾಪ ಅವನು ಒಬ್ಬನೇ ಬಿಟ್ಬಿಟ್ಟು ಹೋದ್ರೆ ಹೆಂಗೆ ಅಂತನ್ಬಿಟ್ಟು, ಏಯ್ ಲೋಟ ಬಾರ ನೀನು ಜೊತೆಲೆ ಅಂತನ್ಬಿಟ್ಟು ತೆರಹ ಅಬ್ರಹಾಮನನ್ನು ಸಾರನ್ನು ಲೋಟನ್ನು ಕರ್ಕೊಂಡು ನಡಿ ಹೋಗೋಣ ಕಾನಾನ್ ದೇಶಕ್ಕೆ ಅಂತ ಏನ್ ಮಾಡ್ತಾನೆ, ಪ್ರಯಾಣ ಮಾಡ್ಕೊಂಡು ಬರ್ತಾನೆ. ಪ್ರಯಾಣ ಮಾಡ್ಕೊಂಡು ಬರ್ತಾರೆ. ಕೊನೆಗೆ ಕಾರಾನ್ ಅನ್ನುವಂತ ಒಂದು ಪಟ್ಟಣಕ್ಕೆ ಬರ್ತಾರೆ. ಆ ಪಟ್ಟಣಕ್ಕೆ ಬಂದ್ಬಿಟ್ಟು, ಸ್ವಲ್ಪ ಗಾಡಿ ನಿಲ್ಲಿಸು, ಊಟ ಮಾಡೋಣ ಸಾಕಾಗೈತೆ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು, ಆಮೇಲಿಂದ ತೆರಹನ್ ಹೇಳ್ತಾನೆ, ಯಾಕೋ ಕಾರನ್ ಪಟ್ಟಣ ಚೆನ್ನಾಗೈತೆ ಕಣೋ, ಇಲ್ಲೇ ಇದ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ಬಿಡ್ತಾರೆ. ಕಾನಾನ್ ದೇಶಕ್ಕೆ ಹೋಗೋದಿಲ್ಲ. ಅಂದ್ರೆ ಈ ಕಲ್ದಿಯರ ಊರು ಕಾನಾನು ಇದೆಲ್ಲ ಅರ್ಥ ಮಾಡ್ಕೊಬೇಕಂದ್ರೆ ಹೆಂಗೆ ಅಂತಂದ್ರೆ, ಊರನ್ನು ಅಂತ ಪಟ್ಟಣ ಇಲ್ಲಿರುತ್ತೆ, ಇಲ್ಲಿಂದ ಮೇಲಕ್ಕೆ ಹಿಂಗೆ ಹೋದ್ರೆ ಅಲ್ಲಿ ಕಾರಾನ್ ಪಟ್ಟಣ ಬರುತ್ತೆ. ಇಲ್ಲಿ ಒಂದು ಟರ್ನ್ ತಗೊಬೇಕು, ಟರ್ನ್ ತಗೊಂಡು ತಿರ್ಗ ಈ ಕಡೆಯಿಂದ ಹಿಂಗೆ ಡೌನ್ಗಿಳಿದು ಬರಬೇಕು. ಈ ಕಡೆ ಬಂದ್ರೆ ಇದು ಇಸ್ರಾಯೇಲ್ ದೇಶ, ಕಾನಾನ್ ದೇಶ, ಈ ಕಡೆ ಕಲ್ದಿಯ ದೇಶ. ಇಲ್ಲಿಂದ ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹಿಂಗ್ ಬರ್ಬೇಕು. ಇವ್ರೇನ್ ಮಾಡ್ತಾರೆ ಗೊತ್ತಾ, ಕಲ್ದಿಯರ ಊರಿಂದ ಮೇಲ್ಗಂಟ ಬರ್ತಾರೆ, ಬಂದ್ಬಿಟ್ಟು ಕಾರಲ್ಲಿ ಅಲ್ಲಿ ಟರ್ನ್ ತಗೊಂಡು ಈ ಕಡೆ ಬರ್ದಿರ ಅಲ್ಲೇ ಇದ್ಬಿಡ್ತಾರೆ. ಹೆಂಗೆ ಅಂದ್ರೆ, ನಮ್ಮನ್ನ ದೇವರು ಮೈಸೂರಿಗೆ ಹೋಗು ಅಂತ ಹೇಳಿದ್ರೆ, ನಾವು ಸರಿ ಆಯ್ತು ಅಂತ ಬೆಂಗಳೂರಿಂದ ಹೋಗಿ ಮದ್ದೂರು ಗಂಟ ಹೋಗ್ಬಿಟ್ಟು, ಮದ್ದೂರ ಚೆನ್ನಾಗೈತ್ ಕೋಣ ಇಲ್ಲೇ ಇರೋಣ ಅಂತ ಅಲ್ಲೇ ಇದ್ಬಿಡ್ತೀವಲ್ಲ, ಮೈಸೂರಿಗೆ ಹೋಗ್ತೀರಾ ಆ ತರ ಅವ್ರೇನ್ ಮಾಡ್ತಾರೆ, ಕಾರಿನಲ್ಲಿ ವಾಸ ಇದ್ಕೊಂಡು ಅಲ್ಲೇ ಸುಮ್ಮನಾಗ್ಬಿಡ್ತಾರೆ. ಇದೆಲ್ಲ ನಾವು ಹೆಂಗ್ ಗೊತ್ತಾಗುತ್ತೆ, ಇದೆಲ್ಲ ಎಲ್ಲಿದೆ, ಇದನ್ನ ನಾವು ತಿಳ್ಕೊಬೇಕು ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ, ಅಲ್ಲಿ ಸ್ಟೆಫನ ಇಸ್ರಾಯೇಲ್ ಜನರ ಜೊತೆ ಮಾತಾಡುವಾಗ ಸ್ಟೆಫನನ್ನು ಈ ರೀತಿಯಾಗಿ ಹೇಳ್ತಾನೆ, ತಂದೆಗಳೇ ಕೇಳಿರಿ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪೊತಾಮಿಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು. ಇಲ್ಲಿ ಸ್ಟೆಫನ ಹೇಳ್ತಾ ಇದ್ದಾನೆ ಅಬ್ರಹಾಂ ಬಗ್ಗೆ. ಏನ್ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನಗಳೇ ಕೇಳಿ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ, ಅಬ್ರಹಾಂ ಕಾರಾನಿಂದ ಹೊರಟ, ಆದ್ರೆ ಅದಕ್ಕಿಂತ ಮುಂಚೆನೆ ಮೆಸೊಪೊತಾಮಿಯದಲ್ಲಿದ್ದಾಗ, ಈ ಮೆಸೊಪೊತಾಮಿಯ ಯಾವುದು, ಕಲ್ದಿಯರ ಊರನ್ನಂತ ಪಟ್ಟಣ ಇದೆಯಲ್ಲ, ಆ ಸಾಮ್ರಾಜ್ಯನ ಮೆಸೊಪೊತಾಮಿಯ ಅಂತ ಕರೆಯೋರು. ಆಗ ಅಂದ್ರೆ ಊರ್ ಪಟ್ಟಣದಲ್ಲಿದ್ದಾಗ, ಮೆಸೊಪೊತಾಮಿಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಆಗ ಅವನು ಕಸ್ದೀಯರ ದೇಶದಿಂದ ಹೊರಟು ಹೋಗಿ ಕಾರಾನಿನಲ್ಲಿ ವಾಸವಾಗಿದ್ದನು. ಆಗ ಇಲ್ಲಿ ಸ್ಟೆಫನ ಹೇಳ್ತಾನೆ, ದೇವರು ಅಬ್ರಹಾಂ ಕಾರಾನಿನಲ್ಲಿ ವಾಸ ಮಾಡೋದಕ್ಕಿಂತ ಮುಂಚೆ ಮೆಸೊಪೊತಾಮಿಯದಲ್ಲಿದ್ದಾಗ, ಅಂದ್ರೆ ಕಲ್ದಿಯರ ಊರನ್ನಂತ ಪಟ್ಟಣದಿದ್ದಾಗ ದೇವರು ತನಗೆ ದರ್ಶನವಾಗಿ ಎಲ್ಲರೂ ಬಿಟ್ಟು ಹೋಗಂತ ಹೇಳಿದ್ರು. ಆಗ ತಾನೇನ್ ಮಾಡ್ದ, ಊರಿನಿಂದ ಮೆಸೊಪೊತಾಮಿಯದಿಂದ ಕಲ್ದಿಯರ ಪಟ್ಟಣದಿಂದ ಹೊರಟು ಬಂದು ಕಾರಾನಿನಲ್ಲಿ ವಾಸ ಮಾಡಿದನು ಅಂತ ಸ್ಟೆಫನ ಹೇಳ್ತಾನೆ. ಆದ್ರೆ ದೇವರು ಹೇಳಿದಲ್ಲಿ ಮೆಸೊಪೊತಾಮಿಯದಿಂದ ಹೊರಟು ಕಾರಾನಲ್ಲಿ ಬಂದು ವಾಸ ಮಾಡೋದು ದೇವರು ಹೇಳಿಲ್ಲ. ದೇವರು ಹೇಳಿದ್ದು ಮೆಸೊಪೊತಾಮಿಯದಿಂದ ಕಲ್ದಿಯರ ಊರಿಂದ ಪ್ರಯಾಣ ಮಾಡಿ ನೀನ್ ಕಾನಾನ್ಗೆ ಹೋಗುವಂತ.
ಇವ್ರೇನ್ ಮಾಡಿದ್ರು, ಪ್ರಯಾಣ ಮಾಡಿ ಕಾರನೆಲ್ಲ ಬಂದು ನಿಂತ್ಕೊಂಡ್ಬಿಟ್ರು. ಕಾನಾನ್ಗೆ ಹೋಗಿಲ್ಲ. ಅಂದ್ರೆ ಅರ್ಧ ದಾರಿ ಗಂಟ ಬಂದ್ರು, ಅರ್ಧ ದಾರಿ ಗಂಟ ಬಂದು ಮುಂದಕ್ಕೆ ಹೋಗ್ಲಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ರು. ನಾವು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯವನ್ನ ಓದುವಾಗ, ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 31ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. 27ನೇ ವಾಕ್ಯದಿಂದ ನಾವು ಓದಿ ನೋಡೋಣ. ತೆರಹನ ವಂಶದವರ ಚರಿತ್ರೆ. ತೆರಹನು ಅಬ್ರಾಮ, ನಾಹೋರ, ಹಾರಾನರನ್ನು ಪಡೆದನು. ಹಾರಾನನು ಲೋಟನನ್ನು ಪಡೆದನು. ಹಾರಾನನು ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಊರೆಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರಹನ ಹತ್ತಿರವೇ ಸತ್ತನು. ಅಬ್ರಾಮನು ನಾಹೋರನು ಮದುವೆ ಮಾಡಿಕೊಂಡರು. ಅಬ್ರಾಮನ ಹೆಂಡತಿಯ ಹೆಸರು ಸಾರಾಯಳು. ನಾಹೋರನ ಹೆಂಡತಿಯ ಹೆಸರು ಮಿಲ್ಕಾ. ಈಕೆಯು ಹಾರಾನನ ಮಗಳು. ಹಾರಾನನು ಮಿಲ್ಕಳಿಗೂ ಇಸ್ಕಳಿಗೂ ತಂದೆ. ಸಾರಾಯಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ. ತೆರಹನು ತನ್ನ ಮಗನಾದ ಅಬ್ರಾಮನನ್ನು, ತನಗೆ ಮೊಮ್ಮಗನೂ ಹಾರಾನನಿಗೆ ಮಗನೂ ಆಗಿರುವ ಲೋಟನನ್ನು, ತನಗೆ ಸೊಸೆಯೂ ಅಬ್ರಾಮನಿಗೆ ಹೆಂಡತಿಯೂ ಆಗಿರುವ ಸಾರಯಳನ್ನು ಕರೆಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರೆಂಬ ಪಟ್ಟಣವನ್ನು ಬಿಟ್ಟನು. ಅವರು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು. ತೆರಹನು 205 ವರ್ಷದವನಾಗಿ ಕಾರಾನ್ನಲ್ಲಿ ಸತ್ತನು. ಹಾರಾನು, ಕಾರಾನು ಇದೆಲ್ಲ ಒಂದೇ ಊರು, 2 ತರ ಹೆಸರು ಹೇಳ್ತಾರೆ ಅಷ್ಟೇನೆ. ಆಗ ಇಲ್ಲಿ ನಾವು ಓದ್ತೀವಿ, ತೆರಹ ಅಬ್ರಹಾಮನನ್ನು, ಲೋಟನನ್ನು, ಆಮೇಲಿಂದ ಸಾರಳನ್ನು ಕರ್ಕೊಂಡು ಬಂದು ಕಲ್ದಿಯರ ಊರಿಂದ ಕಾರಾನ್ ದೇಶಕ್ಕೆ ಹಾರಾನಿಗೆ ಬಂದನು. ಆನಂತರ ಅವನು ಸತ್ತನು ಅಂತ ಬರೆಯಲ್ಪಟ್ಟಿದೆ. ಆಗ ಇದೆಲ್ಲ ವಾಸ್ತವವಾಗಿ ಏನಾಗಿದೆ ಅಂದ್ರೆ, ಊರನ್ನು ಪಟ್ಟಣದಲ್ಲಿ ಇದ್ದಾಗ ದೇವ್ರ ಅಬ್ರಹಾಮ್ ಜೊತೆ ಮೊದಲು ಮಾತಾಡಿದ್ರು. ಅಬ್ರಹಾಮ್ ಹೋಗಿ ಅವ್ರ ಅಪ್ಪಂಗೆ ಹೇಳ್ದ, ನಾನು ಹೋಗ್ತೀನಿ ಅಂತ. ಅವ್ರಪ್ಪ ಒಪ್ಪಿಲ್ಲ. ನೀವ್ ಒಬ್ಬನೇ ಹೋಗ್ಬೇಡ ಕಣ, ನಾನು ಬರ್ತೀನಿರೋ ಅಂತ ಅನ್ಬಿಟ್ಟು ಅವನ ಜೊತೆಲಿ ಬಂದ. ಪಾಪ ಲೋಟನ ಅಪ್ಪ ತೀರೋಗಿದ್ದಾನೆ, ಹಾರಾನು ತೀರೋಗಿದ್ದಾನೆ. ಅವಾಗ ಏನ್ ಮಾಡೋದು, ಅವ್ನು ಮಾತ್ರ ಹೆಂಗ್ ಬಿಡೋದು? ಅವನು ಕರ್ಕೊಂಡ್ ಅಂತ ತಾತ ಏನ್ ಮಾಡ್ದ, ಮೊಮ್ಮಗನ್ನು ಕರ್ಕೊಂಡು ಎಲ್ಲಾನು ಕರ್ಕೊಂಡು ಬಂದ. ಗಂಟೆ ಬಂದ. ಅವ್ರು ಹೋಗ್ಬೇಕಂತ ಹೋಗಿದ್ದೆಲ್ಲಿಗೆ? ಕಾನಾನ್ ದೇಶಕ್ಕೆ. ನಾವು 31ನೇ ವಾಕ್ಯದಲ್ಲಿ ಓದಿ ನೋಡುವಾಗ, ತೆರಹನು ತನ್ನ ಮಗನಾದ ಅಬ್ರಾಮನನ್ನು, ತನಗೆ ಮೊಮ್ಮಗನೂ ಹಾರಾನನಿಗೆ ಮಗನೂ ಆಗಿರುವ ಲೋಟನನ್ನು, ತನಗೆ ಸೊಸೆಯೂ ಅಬ್ರಾಮನಿಗೆ ಹೆಂಡತಿಯೂ ಆಗಿರುವ ಸಾರೇಲನ್ನು ಕರ್ಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು. ದೇವ್ರ ಅಬ್ರಾಹ್ಮಿಗೆ ಹೇಳ್ತಾರೆ ಕಾನಾನ್ ಹೋಗು ಅಂತ. ಅದಕ್ಕೆ ಈ ತೆರಹ ಏನ್ ಮಾಡ್ತಾನೆ, ಸರಿ ಆಯ್ತು ಬಾ ಹೋಗೋಣ ಅಂತ ತಾನು ಮುಂದೆ ನಿಂತ್ಕೊಂಡು ಅಬ್ರಹಾಮನು ತನ್ನ ಹೆಂಡತಿನ ಲೋಟನೆಲ್ಲ ಕರ್ಕೊಂಡು ಹೋಗೋಣ ಅಂತ ಪ್ರಯಾಣ ಮಾಡಿ ಹೋಗಿ ಕಾನಾನ್ ದೇಶ ಗಂಟ ಹೋಗಲ್ಲ, ಮಧ್ಯದಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಕಾರಾನು ಅನ್ನೋಂತ ಒಂದು ಪಟ್ಟಣ ಬರುತ್ತೆ. ಕಾರಾನು, ಹಾರಾನು ಎಲ್ಲ ಒಂದೇ ಹೆಸರು. ಅಲ್ಲಿ ಬರುತ್ತೆ, ಅಲ್ಲೇ ಬಂದು ನಿಂತ್ಕೊಂಡ್ಬಿಡ್ತಾರೆ, ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಅವಾಗ ಇದು ನಡೆಯುವಂತ ಒಂದು ಘಟನೆ. ಇವರು ಬಂದು ವಾಸ ಮಾಡ್ಕೊಳ್ತಾರೆ. ಆದ್ರೆ ದೇವರ ಅಬ್ರಹಾಮನಿಗೆ ದರ್ಶನ ಆಗಿ ಕಲ್ದಿರ ಊರ್ ಪಟ್ಟಣದಲ್ಲಿ ಹೇಳಿದೇನು, ನೀನ್ ಕಾನಾನಿಗೆ ಹೋಗ್ಬೇಕು ಅಂತ. ಆದ್ರೆ ಅಬ್ರಹಾಮ್ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ತಂದೆಯ ಜೊತೆಯಾಗಿ ಬಂದು ಕಾನಾನ್ ಗಂಟ ಹೋಗೋದಿಲ್ಲ. ಅವ್ರು ಬಂದು ಕಾರಾನಲ್ಲಿ ಹಾರಾನ್ ಅನ್ನೋ ಒಂದು ಪಟ್ಟಣದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಎಷ್ಟು ಕಾಲ ಇರ್ತಾರೆ ಅಂತಂದ್ರೆ, ಕೆಲವರು ಒಂದು 5 ವರ್ಷ ಅಬ್ರಹಾಮ್ ಅಲ್ಲೇ ಇದ್ದ ಅಂತ ಹೇಳ್ತಾರೆ, ಕೆಲವರು 10 ವರ್ಷ ಇದ್ದ ಅಲ್ಲೇ ಅಂತ ಹೇಳ್ತಾರೆ. ಹೇಗೋ ಎಷ್ಟೋ ಒಂದಷ್ಟು ವರ್ಷಗಳು ಅಬ್ರಹಾಮು ತನ್ನ ತಂದೆ ಲೋಟ ಎಲ್ಲ ಕಾರಾನಲ್ಲಿ ಇದ್ಬಿಟ್ರು. ಆದ್ರೆ ದೇವ್ರು ಹೇಳಿದ್ದು ಕಾನಾನ್ಗೆ ಹೋಗಿ ಅಂತ. ಇವ್ರು ಕಾನಾನ್ ಹೋಗ್ಲಿಲ್ಲ, ಅರ್ಧ ದಾರಿ ಗಂಟ ಬಂದು ಅಲ್ಲೇ ಇದ್ಬಿಟ್ರು. ಕೊನೆಗೇನಾಯ್ತು, ಒಂದಷ್ಟು ಕಾಲ ಮುಗಿದ್ಮೇಲಿಂದ ಅವರಪ್ಪ ಸತ್ತೋದ. ಯಾರು? ತೆರಹನಿಗೆ ವಯಸ್ಸಾಗಿ 205 ವರ್ಷ ಆಗಿ ಅವರಪ್ಪ ಸತ್ತೋದ. ಆಮೇಲೆ ದೇವ್ರೇನ್ ಮಾಡ್ತಾರೆ, 12ನೇ ಅಧ್ಯಾಯಕ್ಕೆ ಬರುವಾಗ ತಿರ್ಗಾ ಅಬ್ರಹಾಮ್ ಜೊತೆ ಮಾತಾಡ್ಬಿಟ್ಟು, ಇದು 2ನೇ ಸರಿ ದೇವ್ರು ಮಾತಾಡೋದು. ನಾನ್ ನಿನಗೆ ಊರ್ ಅನ್ನುವಂತ ಆ ಕಲ್ದಿರ ಪಟ್ಟಣದಲ್ಲಿ ಇದ್ದಾಗಲೇ ಮಾತಾಡಿ ಹೇಳಿದ್ನಲ್ಲ ಕಾನಾನ್ ದೇಶಕ್ಕೆ ಹೋಗ್ಬೇಕು ಅಂತ. ಆದ್ರೆ ನೀನ್ ಕಾನಾನ್ ಗಂಟ ಹೋಗಿಲ್ಲ. ನೀವ್ ಅಪ್ಪನ ಜೊತೆ ಬಂದು ಕಾರಾನ್ ಪಟ್ಟಣದಲ್ಲಿ ಬಂದು ಇಲ್ಲೇ ಟೆಂಟ್ ಹಾಕಿ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ಯಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ತಿರ್ಗಾ ಹೋಗು ಕಾನಾನ್ ದೇಶಕ್ಕಿಂತ. ಆಗ 2ನೇ ಸರಿ ಅಬ್ರಹಾಮ್ ಏನ್ ಮಾಡ್ತಾನೆ, ಅವ್ರ ತಂದೆ ಸತ್ತೋದ್ಮೇಲೆ ಸರಿ ಆಯ್ತು ಸ್ವಾಮಿ ಅಂತ ಅಂದ್ಬಿಟ್ಟು ತಾನು, ತನ್ನ ಹೆಂಡತಿ, ಅವ್ರ ತಾತ ಲೋಟನ್ನು ಕೂಡ ಜೊತೆಲಿ ಕರ್ಕೊಂಡ್ಬಿಟ್ಟಿರ್ತಾನಲ್ಲ. ಸರಿ ಲೋಟನನ್ನು ಕಾರನೆಲ್ಲ ಬಿಟ್ಟು ಹೆಂಗ್ ಹೋಗೋದು? ಸರಿ ನೀನು ಬಾರ, ಆಯ್ತು ನಾವಪ್ಪ ಕರ್ಕೊಂಡ್ಬಿಟ್ರೆ ನಿನ್ನಂತ ಲೋಟನ್ನು ಕೂಡ ಕರ್ಕೊಂಡು ಅವ್ರೇನ್ ಮಾಡ್ತಾರೆ, ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಆಗ ನಾವು ಧ್ಯಾನ ಮಾಡ್ತಾ ಇರೋ ವಿಷಯ ಏನಂತಂದ್ರೆ, ಅಬ್ರಹಾಮನ ವೈಫಲ್ಯವು ದೇವರ ಕೃಪೆಯು ಎಂಬುದಾಗಿ. ಹಾಗಂತಂದ್ರೆ ಅಬ್ರಹಾಮನ ನಂಬಿಕೆಗೆ ತಂದೆಯಾಗಿದ್ದಾನೆ. ಆದ್ರೆ ಆ ನಂಬಿಕೆಗೆ ತಂದೆ ಆಗುವಂತ ಪ್ರಯಾಣದಲ್ಲಿ ಅಬ್ರಹಾಮನಲ್ಲಿ ವೈಫಲ್ಯ ಇರಲಿಲ್ಲ ಅಂತಲ್ಲ. ಅಬ್ರಹಾಮನಲ್ಲಿ ಕೆಲವೊಂದು ವೈಫಲ್ಯಗಳು ಕಂಡು ಬಂದವು. ಆದರೂ ಸಹ ಅದರ ಮಧ್ಯದಲ್ಲಿ ದೇವರು ತನಗೆ ಕೃಪೆಯನ್ನು ಅನುಗ್ರಹಿಸಿ ತನ್ನನ್ನು ಬಲಪಡಿಸಿ ಆ ವಿಶ್ವಾಸ ಜೀವಿತದಲ್ಲಿ ತನ್ನನ್ನ ಮೇಲಕ್ಕೆ ತಂದರು. ಆಗ ಮೊಟ್ಟ ಮೊದಲು ಅಬ್ರಹಾಮನ ವೈಫಲ್ಯವನ್ನ ಅನುಭವಿಸಿದ್ದು ಎಲ್ಲಿ ಅಂತಂದ್ರೆ, ಮೊದಲು ಕರೆಯಲ್ಲೇನೆ ಅಬ್ರಹಾಮ್ ತಪ್ಪಿ ಹೋದ.
ಊರ್ ಅನ್ನುವಂಥ ಕಲ್ದಿಯರ ಪಟ್ಟಣದಲ್ಲಿ ಇದ್ದಾಗ ದೇವರು ಮಾತಾಡಿ ಎಲ್ಲವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬಾ ಅಂತ ಹೇಳಿದ್ರು. ಅಬ್ರಹಾಮ್ ಏನ್ ಮಾಡ್ದ ಅಂತಂದ್ರೆ ಹೋಗಿ ಅವ್ರ ಅಪ್ಪನಿಗೆ ಹೇಳ್ದ ನಾನು ಹೋಗ್ತೀನಿ ಅಂತ. ಅವ್ರಪ್ಪ ಬಿಡ್ಲಿಲ್ಲ. ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ಲೋಟನ್ನ ಕರ್ಕೊಂಡು ಎಲ್ಲಾ ಸೇರ್ಕೊಂಡು ಬಂದ್ರು ಕಾನಾನ್ ದೇಶಕ್ಕೆ ಹೋಗೋಣ ಅಂತ. ಅದ್ರ ಕೊನೆಗೆ ಅವ್ರಪ್ಪ ಏನ್ ಮಾಡ್ದ, ಏನಾಯ್ತೋ ಏನೋ ಗೊತ್ತಿಲ್ಲ, ಕಾರಣಕ್ಕೆ ಬಂದ್ಮೇಲೆ ಇಲ್ಲೇ ಇರೋಣ ಬಿಡ ಅಂತ ಅಲ್ಲೇ ಇದ್ಬಿಡ. ಆಗ ದೇವರು ಕೊಟ್ಟಂತ ಕರೆಗೆ ಅಬ್ರಹಾಮನು ಪೂರ್ಣವಾಗಿ ವಿಧೇಯನಾಗಲಿಲ್ಲ. ಒಂದ್ ವೇಳೆ ಕಾರಣಕ್ಕೆ ಬಂದ್ಮೇಲೆ ಅವರಪ್ಪ ಬಿಟ್ಟಿಲ್ಲ ಅಂದ್ರೂ ಕೂಡ, ನೋಡಪ್ಪ ನೀನ್ ಕಾರಣಲ್ಲಿ ಇರ್ತೀಯಾ, ಇದ್ಕೋ, ನಾನು ಕಾನಾನ್ ದೇಶಕ್ಕೆ ಹೋಗ್ತೀನಿ ಅಂತ ಅಬ್ರಹಾಮನು ಮುಂದೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಅಬ್ರಹಾಮನ ಅದನ್ನ ಮಾಡ್ಲಿಲ್ಲ. ತಂದೆ ಜೊತೆ ಅಲ್ಲೇ ಕಾರಿನಲ್ಲೇ ವಾಸವಾಗಿ ಇದ್ದುಬಿಟ್ಟ. ಆಗ ಇದರಿಂದ ನಮಗೇನ್ ಸತ್ಯ ಅರ್ಥ ಆಗುತ್ತೆ, ಅಬ್ರಹಾಮನು ದೇವರಿಗೆ ಮೊದಲು ಮಾತಾಡಿದಾಗ ವಿಧೇಯನಾದ, ಆದ್ರೆ ಪೂರ್ತಿ ವಿಧೇಯನಾಗಲಿಲ್ಲ. ಅರೆಗೊರೆಯಾಗಿ ವಿಧೇಯನಾದ. ಅರ್ಧ ದಾರಿ ಗಂಟ ಬಂದು ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಅದಕ್ಕೆ ಕಾರಣ ಆಗಿದೆ ಯಾರು ಅಂತಂತಂದ್ರೆ ಅವ್ರ ತಂದೆ ತೆರಹ. ಅಬ್ರಹಾಮ ಬಂದು ದೇವರ ಜೊತೆ ಮಾತಾಡಿದಾರಪ್ಪ, ನಾನು ಕಾನಾನ್ ದೇಶಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ತೆರಹ ಏನ್ ಮಾಡ್ಬೇಕಾಗಿತ್ತು, ಸರಿ ಹೋಗಪ್ಪ ಆಯ್ತು, ದೇವ್ರು ನನ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಕಳಿಸ್ಬೇಕಾಗಿತ್ತು. ತೆರಹ ಏನ್ ಮಾಡ್ದ ಅಂತಂದ್ರೆ, ನೀನೊಬ್ನೇ ಹೆಂಗ್ ಹೋಗ್ತೀಯೋ, ನಾನು ಬರ್ತೀನಿ ಇದು ಅಂತ ಜೊತೆಲೇ ಹೋದ. ಕಾನಾನ್ ದೇಶ ಗಂಟನಾದ್ರು ಕರ್ಕೊಂಡು ಹೋದ್ನ, ಅಲ್ಲಿ ಗಂಟೆನೂ ಕರ್ಕೊಂಡು ಹೋಗಿಲ್ಲ. ಆ ಕಾರಾನ್ ಅನ್ನುವಂತ ಆರಾನ್ ಪಟ್ಟಣಕ್ಕೆ ಅರ್ಧದಲ್ಲೇ ಬಂದು ಅಲ್ಲೇ ನಿಲ್ಲಿಸ್ಬಿಟ್ಟ. ಆಗ ಅವ್ರ ತಂದೆ ಅಬ್ರಹಾಮನಿಗೆ ತಡೆಯಾಗಿದ್ದ. ಇದರಿಂದ ನಾವು ಏನ್ ತಿಳ್ಕೊಳ್ಬೇಕಂತಂದ್ರೆ, ದೇವರ ಚಿತ್ತಕ್ಕೆ ನಮ್ಮ ಮಕ್ಕಳಿಗೆ ನಾವೇ ತಡೆಯಾಗಬಾರದು. ಅನೇಕರು ಏನಾಗ್ತಾರೆ ಅಂತಂದ್ರೆ, ಅವ್ರ ಮಕ್ಕಳ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ಅವ್ರ ತಂದೆ ತಾಯಿಗಳೇ ತಡೆ ಆಗ್ಬಿಡ್ತಾರೆ. ದೇವ್ರಿಗೆ ಏನೋ ಒಂದು ಉದ್ದೇಶ ಇರುತ್ತೆ, ಆದ್ರೆ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಉದ್ದೇಶ ಅವ್ರ ಮಕ್ಕಳ ಜೀವಿತದಲ್ಲಿ ನೆರವೇರೋದಕ್ಕೆ ಇವರೇ ಅನುಮತಿ ಕೊಡೋದಿಲ್ಲ. ಅಯ್ಯೋ ಹಂಗಾದ್ರೆ ಹೆಂಗೆ, ಅಯ್ಯೋ ಹಿಂಗಾದ್ರೆ ಹೆಂಗೆ, ಬೇಡ 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 ಅಂತ ಅಂದ್ಬಿಡ್ತಾರೆ. ಕೆಲವೊಂದ್ಸಲಿ ಕೆಲವ್ರನ್ನ ದೇವರು ಸೇವೆ ಕರೀತಾರೆ. ಕೆಲವೊಂದು ಸೇವಕರು ಬಂದು ಪ್ರಾರ್ಥನೆ ಮಾಡುವಾಗ ಆ ಕುಟುಂಬದಲ್ಲಿ ಮಾತಾಡ್ತಾರೆ, ಈ ಮಗಳನ್ನ ನಾನು ಇಂಥ ಒಂದು ಸೇವೆಗೋಸ್ಕರ ಆರಿಸ್ಕೊಂಡಿದ್ದೀನಿ, ನಾನು ಉಪಯೋಗಿಸ್ತೀನಿ ಅಂತ ಕೆಲವೊಂದ್ಸಲಿ ದೇವರು ಅವ್ರ ಚಿತ್ತವನ್ನು ಪ್ರಕಟಿಸ್ತಾರೆ. ಆಗ ಮನೆಯಂತ ತಂದೆ ತಾಯಿ ಹೇಳೋದನ್ ಗೊತ್ತಾ, ಅಯ್ಯೋ ನನ್ನ ಮಗನ ಸೇವೆ ಕಳಿಸ್ಬೇಕಾದ್ರೆ ನಮ್ಗೆ ಇಷ್ಟ ಇಲ್ಲ, ಅವನು ಓದಿ ಒಳ್ಳೆ ಇಂಜಿನಿಯರ್ ಆಗ್ಲಿ, ಒಳ್ಳೆ ಡಾಕ್ಟರ್ ಆಗ್ಲಿ, ಚೆನ್ನಾಗಿ ಬದುಕಲಿ, ಅದ್ರ ಮುಖಾಂತರನೇ ಅವ್ನು ಸೇವೆ ಮಾಡ್ಲಿ ಅಂತ ಅವರೇ ತಡೆ ಹಾಕ್ಬಿಡ್ತಾರೆ. ಹಾಗೇನಾಗುತ್ತೆ, ದೇವ್ರ ಚಿತ್ತ ಅಲ್ಲಿ ಬಿದ್ದೋಗುತ್ತೆ. ದೇವ್ರು ಬೇರೆಯವ್ರನ್ನ ಆರಿಸ್ಕೊಳ್ಬೇಕಾದ್ರೆ ಪರಿಸ್ಥಿತಿ ಬರುತ್ತೆ. ಕೆಲವೊಂದ್ಸಲಿ ಯಾವ್ದಾದ್ರು ದೂರ ಸ್ಥಳಗಳಿಗೆ ನಾವು ಕೆಲವೊಂದು ಸೇವಕರನ್ನ ತುಂಬಾ ಇಷ್ಟಪಡ್ತೇವೆ. ರೈನಾರ್ಡ್ ಬೋಂಕೆ ಅಂತ ಇದ್ರು, ಅವ್ರು ತೀರೋದ್ರು. ಆಫ್ರಿಕಾ ದೇಶದಲ್ಲಿ, ಆಫ್ರಿಕಾ ಖಂಡದಲ್ಲಿ ಹೋಗಿ ಅವ್ರು ಸೇವೆ ಮಾಡಿ ಕೋಟ್ಯಾಂತರ ಜನಗಳು ಅವ್ರ ಮುಖಾಂತರ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ರಕ್ಷಣೆ ಬಂದಿದ್ದಾರೆ. ದೊಡ್ಡ ಸೇವಕರು, ನಮ್ಮ ಕಾಲಘಟ್ಟದಲ್ಲಿ ವಾಸ ಮಾಡಿದವರು ರೈನ್ಹಾರ್ಡ್ ಬೋಂಕೆ. ಆದ್ರೆ ಅವರು ವಾಸ್ತವವಾಗಿ ಜರ್ಮನಿ ದೇಶದವರು. ಜರ್ಮನಿಯಿಂದ ಅವರು ಆಫ್ರಿಕಾ ಖಂಡಗಳಿಗೆ ಹೋಗಿ ಅಲ್ಲೆಲ್ಲ ಸುದ್ದಿ ತಿರುಗಾಡಿ 40 ವರ್ಷ ಸೇವೆಗಳು ಮಾಡಿದ್ರು. ಆದ್ರೆ ಜರ್ಮನಿಲಿ ಇರುವಂತವ್ರು ಡೆವಲಪ್ ಆಗಿರೋ ದೇಶ ಅದು. ಅಲ್ಲಿರುವಂತವ್ರು ಆಫ್ರಿಕಾ ಅನ್ನುವಂತ ಬಡತನದಲ್ಲಿ, ತುಂಬಾ ಬಿಸಿಲು, ರೋಗ ಸಮಸ್ಯೆಗಳು ಇರುವಂತ ದೇಶಗಳಲ್ಲಿ ಹೋಗಿ ವಾಸ ಮಾಡಿ ಸೇವೆ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಆದ್ರೆ ಅಂತ ಸೇವೆ ಮಾಡೋದಕ್ಕೆ ರೈನಾರ್ಡ್ ಬೋಂಕೆನ ದೇವರು ಆರಿಸಿದಾಗ ಅವ್ರ ಕುಟುಂಬದವ್ರು ಬಿಟ್ಟುಕೊಟ್ಟಿದ್ದಾರೆ. ಆದ್ರಿಂದ ರೈನಾರ್ಡ್ ಬೋಂಕೆ ಬಂದು ಅಷ್ಟು ದೊಡ್ಡ ಸೇವೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಆಯ್ತು. ಆದ್ರೆ ಅವ್ರ ಕುಟುಂಬದವ್ರು ಬಿಟ್ಕೊಟ್ಟಿಲ್ಲ ಅಂತಂದ್ರೆ ರೈನಾರ್ಡ್ ಬೋಂಕೆ ಬಂದು ಅಲ್ಲಿ ಆ ಸೇವೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇದೇ ರೀತಿ ನಾವು ಕೆಲವೊಬ್ಬರನ್ನ ನೋಡಿ ಆಹೋ ದೇವ್ರವ್ರನ್ನ ಹೆಂಗ್ ಉಪಯೋಗಿಸಿದ್ದಾರೆ, ಹೆಂಗ್ ಬೆಳೆಸಿದ್ದಾರೆ ಅಂತೆಲ್ಲ ಅನ್ಕೊಳ್ತೇವೆ. ಆದ್ರೆ ನಿಮ್ಮ ಮಕ್ಕಳನ್ನ ಹಂಗೆ ಮಾಡ್ತೀನಿ ಕಳಿಸು ಅಂತಂದ್ರೆ, ಸ್ವಾಮಿ ನನ್ನ ಮಗು ಮಾತ್ರ ಬೇಡ, ಬೇರೆಯವ್ರ ಮಕ್ಕಳನ್ನ ಯಾರು ಕರ್ಕೊಂಡು ಹೋಗು ಅಂತ ತಂದೆ ತಾಯಿಗಳು ಅಂದ್ಬಿಡ್ತಾರೆ. ಆಗ ಬೇರೆಯವರೆಲ್ಲ ಕಷ್ಟಪಟ್ಟು ದೇವರವ್ರನ್ನ ಜೊತೆಗಿದ್ದು ಅವರಲ್ಲಿ ಬೆಳೆಸಿ ದೊಡ್ಡ ಸೇವೆಗಳನ್ನ ಮಾಡಿದಾಗ ದೇವರೇ ಸ್ತೋತ್ರ ಅಂತೀವಿ. ನಮ್ಮ ಮಕ್ಕಳು ಅದೇ ತರ ಕಷ್ಟಪಟ್ಟು ದೇವ್ರಿಗೋಸ್ಕರ ಜೀವಿಸ್ಲಿ, ದೇವರಲ್ಲಿ ಬೆಳೀಲಿ, ದೊಡ್ಡ ಸೇವೆ ಮಾಡ್ಲಿ ಅಂತಂತಂದ್ರೆ, ಅಯ್ಯೋ ಅಷ್ಟೆಲ್ಲ ಕಷ್ಟಪಡೋದು ಬೇಡಪ್ಪ ನಮ್ಮ ಮಕ್ಕಳನ್ನ ಅಂತ ಅಂದ್ಬಿಡ್ತಾರೆ. ಆಗ ಅನೇಕ ತಂದೆ ತಾಯಿಗಳು ಅವ್ರ ಮಕ್ಕಳ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ಅವರೇ ತಡೆಯಾಗಿರ್ತಾರೆ. ಅನ್ನ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನೀನು ನಂಗೊಂದು ಮಗು ಕೊಟ್ರೆ ಆ ಮಗು ನಾನು ನಿನಗೆ ಕೊಟ್ಬಿಡ್ತೀನಿ ಅಂತ. ಅನಂತರ ದೇವ್ರ ಮಗು ಕೊಟ್ರು. ಈಗ ಚಿಕ್ಕ ಮಗುನ್ ಕರ್ಕೊಂಡ್ ಬಂದು ಹಾಲೈಕೆ ಬಿಡ್ಬೇಕು. ಆ ಮಗು ಹಾಲು ಕುಡಿಯೋವರೆಗೂ ಮಾತ್ರನೇ ತಾನು ಜೊತೆಲಿ ಇಟ್ಕೊಂಡಿದ್ದು. ಹಾಲು ಬಿಡಿಸಿದ ನಂತರ ತಾನು ನಡೆದಾಡೋದಕ್ಕೆ ತನಗೆ ಶಕ್ತಿ ಬಂದು, ಊಟ ಮಾಡೋದಕ್ಕೆ ಶಕ್ತಿ ಬಂದ ನಂತರ ತಾನೇನ್ ಮಾಡಲು ಕರ್ಕೊಂಡ್ಬಂದು ದೇವರ ಆಲಯದಲ್ಲಿ ಆ ಮಗುನ ಕೊಟ್ಬಿಟ್ಟು ಹೋಗ್ಬಿಟ್ಲು. ದೇವ್ರ ಸನ್ನಿಧಿಯಲ್ಲಿ, ದೇವರ ಆಲಯದಲ್ಲಿ ತಾನು ಕೆಲಸ ಮಾಡ್ಕೊಂಡಿರ್ಲಿ ಅಂತ ಅಂದ್ಬಿಟ್ಟು.
ಆದ್ರೆ ಅಯ್ಯೋ ಚಿಕ್ಕ ಮಗು, ನನ್ಗೆ ಎಷ್ಟು ವರ್ಷ ಆದ್ಮೇಲೆ ಮಕ್ಕಳೇ ಇರಲಿಲ್ಲ, ಇವಾಗ ದೇವ್ರ ಮಗು ಕೊಟ್ರು, ಈ ಮಗನ್ ತಗೊಂಡೋಗಿ ಬಿಟ್ಬಿಡೋದ ಹೆಂಗೆ? ಆ ಮಗು ಅಮ್ಮ ಅಂತ ಆಳಲ್ವಾ, ಅಪ್ಪ ಅಂತ ಆಳಲ್ವಾ? ಅವನಿಗೆ ಮೈಗುಸರಿಂದ ಯಾರು ನೋಡ್ತಾರೆ? ಹೊಟ್ಟೆ ಹಸುಲ್ಲ, ಊಟ ಕೊಟ್ಟಿಲ್ಲ ಯಾರು ನೋಡ್ತಾರೆ? ಅಯ್ಯೋ ನಾನು ಬಿಡಲ್ಲ ಮಗುನ ಅಂತ ಅನ್ಕೊಂಡಿದ್ರೆ ಸಮುವೇಲು ದೇವರ ದೊಡ್ಡ ಪ್ರವಾದಿಯಾಗಿ ಎದ್ದು ಬರ್ತಾ ಇರ್ಲಿಲ್ಲ. ಆದ್ರೆ ಹನ್ನೆರಡು ಅದರ ಒಪ್ಪಿಸಿಕೊಟ್ಟಿದ್ರಂತ ದೇಶಕ್ಕೆ ಸಮುವೇಲ್ ಅನ್ನುವಂತ ಒಂದು ದೊಡ್ಡ ಪ್ರವಾದಿ ಎದ್ದು ಬಂದ, ಒಂದು ದೊಡ್ಡ ಮನುಷ್ಯ ಎದ್ದು ಬಂದ. ದೇಶ ಹಾಳಾಗೋಗಿತ್ತು, ದೇವರ ವಾಕ್ಯಕ್ಕೆ ಅವಕಾಶ ಇರಲಿಲ್ಲ, ಜನಗಳು ದೇವರ ಭಕ್ತಿಯಲ್ಲಿ ಇರಲಿಲ್ಲ, ಏಲಿ ಅವ್ರ ಮಕ್ಕಳು ದುರ್ಮಾರ್ಗಗಳಾಗಿದ್ರು. ಆದ್ರೆ ಅಂತ ಕಾಲಘಟ್ಟದಲ್ಲಿ ಜನಗಳನ್ನ ದೇವರ ಕಡೆಗೆ ತಿರುಗಿಸುವಂತ ಮಹಾನ್ ಸೇವಕ ಎದ್ದ. ಹಲ್ಲೆಲೂಯಾ. ದಾನಿನಿಂದ ಬೇರ್ಷೆಬದವರೆಗೂ ಇರುವಂತ ಎಲ್ಲಾ ಜನಗಳು ಸಮುವೇಲನನ್ನು ದೇವರು ಆರಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ತನ್ನ ಮಾತುಗಳನ್ನು ಕೇಳ್ತಾ ಇದ್ರು. ತಾನು ಹೇಳಿದಂತ ಮಾತುಗಳು ಒಂದಾದರೂ ಬಿಟ್ಟು ಹೋಗಲಿಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲೇ ಇದೆ. ಜನಗಳನ್ನ ದೇವರ ಕಡೆಗೆ ತಿರುಗಿಸುವಂತ ಒಬ್ಬ ಮಹಾನ್ ನಾಯಕ ಎದ್ದ. ಹಲ್ಲೆಲೂಯಾ. ಅದಕ್ಕೆ ಕಾರಣ ಅನ್ನ ದೇವರ ಚಿತ್ತಕ್ಕೆ ತನ್ನನ್ನು ಬಿಟ್ಟು ಕೊಟ್ಲು. ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಒಂದು ಮಗುವನ್ನು ನನಗೆ ಕೊಟ್ರೆ ನಾನು ನಿನಗೆ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡಿದೆ. ದೇವರು ಕೊಟ್ಟಿದ್ದಾರೆ. ದೇವರೇ ಆ ಮಗು ನಿಮಗೋಸ್ಕರನೇ ಇರಲಿ ಅಂತ ದೇವರ ಆಲಯದಲ್ಲಿ ಬಂದು ಪಾಸ್ಟ್ ಹತ್ರ ಮಗುವನ್ನು ಕೊಟ್ಟು ಹೋಗ್ಬಿಟ್ಲು. ಆದ್ರೆ ದೇವರು ತನ್ನನ್ನು ಬೆಳೆಸಿ ತನ್ನ ಮಹಾನ್ ಸೇವಕನಾಗಿ ಮಾಡಿದ್ರು. ಹಲ್ಲೆಲೂಯಾ. ಆದ್ರೆ ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಏನಾಗಿರ್ತಾರೆ, ಕೆಲವು ತಂದೆ ತಾಯಿಗಳೇ ಮಕ್ಕಳ ವಿಷಯದಲ್ಲಿ ದೇವರ ಚಿತ್ತಕ್ಕೆ ತಡೆಯಾಗಿರ್ತಾರೆ. ಆದ್ರೆ ಅದು ಯಾವತ್ತೂ ನಾವು ಆ ರೀತಿಯಾಗಿ ಇರಬಾರ್ದು, ಅದ್ರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೋದು. ಅಬ್ರಹಾಮನಿಗೆ ತೆರಹನೇ ತಡೆ. ಅಬ್ರಹಾಂ ಕಾನೂನು ಓದಕ್ಕೆ ಬಿಟ್ಟಿಲ್ಲ ತೆರಹ. ನಾನು ಬರ್ತೀನಿ ಜೊತೆಲಿ ಬಂದ್ಬಿಟ್ಟು ಅರ್ಧ ತರೆಯಲ್ಲಿ ನಿಲ್ಲಿಸ್ಬಿಟ್ಟ. ಇನ್ನೊಂದು ಕಡೆ ಅಬ್ರಹಾಮನ ವಿಷಯದಲ್ಲಿ ನಾವು ಯೋಚನೆ ಮಾಡಿದ್ರೆ ತಂದೆ ತಾಯಿಗಳನ್ನ ಗೌರವಿಸಬೇಕು, ತಂದೆ ತಾಯಿ ಮಾತುಗಳನ್ನು ಕೇಳಬೇಕು. ಆದ್ರೆ ತಂದೆ ತಾಯಿಗಳು ದೇವ್ರ ಚಿತ್ತಕ್ಕೆ ನಮಗೆ ತಡೆಯಾಗದ ಹಾಗೆ ಎಚ್ಚರಿಕೆ ಆಗಿರ್ಬೇಕು. ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು, ತಂದೆ ತಾಯಿಗಳನ್ನ ಗೌರವಿಸಬೇಕು, ಎಲ್ಲವನ್ನು ಮಾಡಬೇಕು. ಅದು ಎಲ್ಲಿವರೆಗೂ ದೇವರ ಚಿತ್ತಕ್ಕೆ ನಮಗೆ ವಿರುದ್ಧವಾಗಿ ತಡೆಯಾಗೋದಿಲ್ವೋ ಅಲ್ಲಿವರೆಗೂ ನಾವು ಎಲ್ಲವುಗಳಿಗೆ ಒಳಗಾಗಬೇಕು. ಆದ್ರೆ ಯಾವತ್ತು ತಂದೆ ತಾಯಿಗಳೇ ಒಂದು ವೇಳೆ ದೇವರ ಚಿತ್ತಕ್ಕೆ ನಮಗೆ ವಿರುದ್ಧವಾಗಿ ತಡೆಯಾಗುತ್ತಾರೆ ಅಂತಂದ್ರೆ ನಾವು ದೇವರ ಚಿತ್ತ ಕಡೆ ಗಮನ ಕೊಡಬೇಕು. ಅಪ್ಪ ನಿನ್ ಮೇಲೆ ನನಗೆ ಪ್ರೀತಿ ಇದೆ, ಅಮ್ಮ ನನಗೆ ನಿನ್ ಮೇಲೆ ಪ್ರೀತಿ ಇದೆ, ಆದ್ರೆ ನಿನಗಿಂತಲೂ ಹೆಚ್ಚಾಗಿ ನನ್ನನ್ನು ಉಂಟು ಮಾಡಿದ ಕರ್ತನಾದ ದೇವರ ಮೇಲೆ ನನಗೆ ಪ್ರೀತಿ ಇದೆ. ನಾನು ನಿಮ್ಮನ್ನ ಗೌರವಿಸ್ತೇನೆ, ನಿಮ್ಮನ್ನ ಪ್ರೀತಿಸ್ತೇನೆ, ಆದ್ರೆ ಅವ್ರು ಹೇಳೋದನ್ನು ಮಾಡ್ತೀನಿ ಅಂತ ಅಬ್ರಹಾಮನ್ ಏನ್ ಮಾಡ್ಬೇಕಾಗಿತ್ತು? ತರಹ ಅಪ್ಪ ನೀನಿದ್ರೆ ಇದ್ಕೋ ಕಾರಾನಲ್ಲಿ, ನಾನು ಕಾನಾನ್ ದೇಶಕ್ಕೆ ಹೋಗ್ತೇನೆ, ನಾನು ಕಾನಾನ್ ದೇಶಕ್ಕೆ ಹೋಗೋದನ್ನ ಯಾವುದು ತಡೆಯೋದಿಲ್ಲ ಅಂತ ಹೊರಟು ಹೋಗ್ಬೇಕಾಗಿತ್ತು. ಆದ್ರೆ ಅಬ್ರಹಾಮ್ ಏನ್ ಮಾಡ್ದ ಗೊತ್ತಾ? ಅಯ್ಯೋ ಪಾಪ ನಮ್ಮಪ್ಪ ವಯಸ್ಸಾಗಿದೆ, ಇವತ್ತ ನಾಳೆಲ್ಲ ಸತ್ತೋಗ್ಬಿಡ್ತಾನೆ, ಯಾಕೆ ನಾವು ಅಪ್ಪನ ಬೇಜಾರು ಮಾಡಬೇಕು, ಆಯ್ತು ಬಿಡು ಕಾರಾನಲ್ಲಿ ಇರೋಣ ಅಂತ ಅಂದ್ಬಿಟ್ಟು ಕಾರಾನಲ್ಲೇ ಇದ್ಬಿಟ್ಟ ಅವರಪ್ಪನ ಜೊತೆ. ದೇವರ ಚಿತ್ತಕ್ಕೆ ನಮ್ಮ ತಂದೆ ತಾಯಿಗಳೇ ನಮಗೆ ತಡೆಯಾಗದ ಹಾಗೆ ನಾವು ಎಚ್ಚರಿಕೆ ಆಗಿರಬೇಕು. ತಂದೆ ತಾಯಿ ಅಂತ ಅಲ್ಲಿ ಮಾತ್ರ ಅಲ್ಲ, ಯಾರೇ ಆಗಿರಲಿ ನಮಗೆ ತಡೆಯಾಗದ ಹಾಗೆ ನಾವು ಎಚ್ಚರಿಕೆ ಆಗಿರಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿದರು, ಒಬ್ಬನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಅಕ್ಕ ತಂಗಿರು ಅಣ್ಣ ತಮ್ಮದ ಸಹೋದರರು ಯಾರನ್ನೇ ಆಗಲಿ ನನಗಿಂತ ಹೆಚ್ಚಿನ ಪ್ರೀತಿ ಮಾಡಿದರೆ ಅವನು ನನ್ನವನಲ್ಲ ಅಂತ ಅವ್ರು ಹೇಳ್ಬಿಟ್ರು. ಇವಾಗ ಅಬ್ರಹಾಮನ್ಗೆ ಅದೇ ಪರಿಸ್ಥಿತಿ. ದೇವ್ರ ಅಬ್ರಹಾಮನ್ ಕಾನಾನ್ಗೆ ಹೋಗು ಅಂತ ಹೇಳಿದ್ದು, ಆದ್ರೆ ತೆರಹನ್ ಮಾತು ಕೇಳ್ಕೊಂಡು ಅಯ್ಯೋ ನಮ್ಮಪ್ಪ ಬೈತಾನೆ ಅಂತ ಅಂದ್ಬಿಟ್ಟು ಕಾರಣದಲ್ಲೇ ತೆರಹನ್ ಜೊತೆ ಅಬ್ರಹಾಮ್ ಇದ್ಬಿಟ್ಟ. ಅಬ್ರಹಾಮನ ವೈಫಲ್ಯ ಮೊದಲೇ ಹೆಜ್ಜೆನೇ ಇಡೋಗ್ಬಿಟ್ಟ ಅಬ್ರಹಾಮ್. ಆದ್ರೆ ಈ ಕಾಲದಲ್ಲಿ ದೇವ್ರ ಏನ್ ಮಾಡಿದ್ರು ಅಂತಂದ್ರೆ, ಒಂದ್ ಕಡೆ ತೆರಹ ಅಬ್ರಹಾಮನಿಗೆ ತಡೆ ಆಗದ, ಅಬ್ರಹಾಮ್ ಅವ್ರ ಅಪ್ಪ ಹೇಳಿ ಮಾತುಗಳಿಗೆ ಸುಮ್ಮನಾಗ್ಬಿಟ್ಟ. ಇಬ್ರು ದೇವ್ರು ಮರ್ತೋದ್ರು, ಕಾನಾನ್ನು ಮರ್ತೋದ್ರು, ಹಾರಾನಲ್ಲೇ ಆರಾಮಾಗಿ ಇದ್ಬಿಟ್ರು. ಆದ್ರೆ ಈ ಕಾಲಘಟ್ಟದಲ್ಲಿ ದೇವ್ರ ಏನ್ ಮಾಡಿದ್ರು ಅಂತಂದ್ರೆ, ದೇವರು ಸುಮ್ಮನಾಗ್ಬಿಟ್ರು. ತಿರುಗಿ ಅಬ್ರಹಾಮ್ ಜೊತೆ ದೇವರು ಮಾತಾಡ್ಲೇ ಇಲ್ಲ. ಒಂದು ಸರಿ ದೇವ್ರು ಮಾತಾಡಿದ್ರು, ಬಂದ ಅವರಪ್ಪ ಜೊತೆ ಅರ್ಧ ದಾರಿ ಗಂಟ ಬಂದ ನಿಂತೋಗ್ಬಿಟ್ಟ. ಆದ್ರೆ ದೇವರು ಮತ್ತೆ ಮಾತಾಡ್ಲೇ ಇಲ್ಲ. ಅನೇಕ ಸರಿ ದೇವ್ರು ನಮ್ಮ ಜೊತೆ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತಂದ್ರೆ ದೇವರು ಹೇಳೋ ಮಾತನ್ನ ಸರಿಯಾಗಿ ಕೇಳಿರೋದಿಲ್ಲ. ದೇವರು ಹೇಳೋ ಮಾತನ್ನ ಸರಿಯಾಗಿ ಕೇಳಿ ನಡೆದ್ರೆ ದೇವ್ರ ಮಾತ್ರ ಮಾತಾಡ್ತಾರೆ. ಆದ್ರೆ ನಾವೇನ್ ಮಾಡಿರ್ತೀವಿ ಅಂದ್ರೆ ದೇವ್ರು ಹೇಳೋ ಮಾತನ್ನ ಸರಿಯಾಗಿ ಕೇಳೋದಿಲ್ಲ, ಅರೆಗೊರೆಯಾಗಿ ಕೇಳಿರ್ತೀವಿ. ಅದರಿಂದ ದೇವ್ರೇನ್ ಮಾಡ್ತಾರಂದ್ರೆ ಮತ್ತೆ ನಮ್ಮ ಹತ್ರ ಮಾತಾಡೋದಿಲ್ಲ. ಆದ್ರೆ ದೇವರ ಅಬ್ರಹಾಮನನ್ನ ತಳ್ಳಿ ಬಿಡಲಿಲ್ಲ. ತಿರ್ಗಾ ದೇವರ ಅಬ್ರಹಾಮ್ ಜೊತೆ ಮಾತಾಡಿದ್ರು. 12ನೇ ಅಧ್ಯಾಯಕ್ಕೆ ಬರುವಾಗ ಅಬ್ರಹಾಮ್ ಜೊತೆ ದೇವರು 2ನೇ ಸರಿ ಮಾತಾಡ್ತಾರೆ. ನಾನು ತೋರಿಸಿಕೊಟ್ಟ ದೇಶಕ್ಕೆ ಹೋಗು ಅಂತ ದೇವ್ರು ತಿರ್ಗಾ ಮಾತಾಡ್ತಾರೆ. ದೇವರ ಅಬ್ರಹಾಮನನ್ನ ತಳ್ಳಿ ಬಿಡಲಿಲ್ಲ. ಆದ್ರೆ ದೇವ್ರು 2ನೇ ಸರಿ ಅಬ್ರಹಾಮ್ ಜೊತೆ ಮಾತಾಡಿದ್ರು. ಯಾವಾಗ ಮಾತಾಡಿದ್ರು ಅಂತಂದ್ರೆ ಅವರಪ್ಪ ಸತ್ತ ಮೇಲೆ ಮಾತಾಡಿದ್ರು.
ಅವರಪ್ಪ ಸಾಯೋ ಗಂಟ ತಿರುಗಿ ಅಬ್ರಹಾಂ ಜೊತೆ ದೇವ್ರು ಮಾತೇ ಆಡ್ಲಿಲ್ಲ. ಒಂದು ಸರಿ ಹೇಳಿದ್ರು, ಅವರಪ್ಪನ ಜೊತೆ ಸೇರಿಸ್ಕೊಂಡು ಹಾರಾನ್ ಪಟ್ಟಣಕ್ಕೆ ಬಂದು ಸುಮ್ಮನಾಗ್ಬಿಟ್ಟ. ನಾ ಅಪ್ಪ ಬೈತಾನೆ ಹೋದ್ರೆ ಹೋಲಿ ಬಿಡು ಪಾಪ ಅಂತ ಅನ್ಕೊಂಡು. ದೇವ್ರೇನ್ ಮಾಡ್ತಾರ ಗೊತ್ತಾ, ನಿಮ್ಮ ಅಪ್ಪ ಪಾಪ ಅವ್ನು ಸಾಯೋ ಗಂಟ ನಾನು ಮಾತಾಡೋದಿಲ್ಲ ಅಂತ ದೇವ್ರು ಮಾತಾಡ್ಲೇ ಇಲ್ಲ. ಕೊನೆಗೆ ತೆರಹನಿಗೆ 205 ವರ್ಷ ಆಗಿ ಸತ್ತೋದ್ಮೇಲೆ ದೇವ್ರು ತಿರುಗಿ ಮಾತಾಡಿದ್ರು, ಅಬ್ರಹಾಮೇ ಇಷ್ಟು ಕಾಲ ನಾನ್ ಬಾ ಅಂತ ಹೇಳಿದ್ರು ಕೂಡ ಬರ್ದಿರ ಅಪ್ಪ 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 ಅನ್ಕೊಂಡು ಕಾರಣಲ್ಲೇ ಕೂತಿದ್ಯಲ್ಲ, ನಿಮ್ಮ ಅಪ್ಪ ಇಲ್ಲ, ಇವಾಗ ನಾನೇ ಇವಾಗಿರೋದು, ಬಾ ಕಾನಾನ್ಗೆ ಅಂತ ತಿರುಗಿ 2ನೇ ಸರಿ ಕರೆದ್ರು. ಆಗ ಅನೇಕ ಸಮಯಗಳಲ್ಲಿ ದೇವರು ನಮ್ಮ ಹತ್ರ ಮಾತಾಡೋದಿಲ್ಲ. ಎಲ್ಲಿವರೆಗೂ ಮಾತಾಡೋದಿಲ್ಲ ಅಂತಂದ್ರೆ, ನಾವು ಯಾವುದನ್ನೋ ಒಂದನ್ನ ದೇವರಿಗಿಂತ ಮುಖ್ಯವಾಗಿ ಬೇಕು ಅಂತ ಹಿಡ್ಕೊಂಡಿರ್ತೀವಿ. ಎಲ್ಲಿವರೆಗೂ ದೇವರಿಗಿಂತ ನಮಗೆ ಬೇರೆ ಯಾವುದೋ ಒಂದು ಮುಖ್ಯವಾಗಿದೆ ಅಂತ ಅನ್ಕೊಂಡು ಅದನ್ನ ನಾವು ಹಿಡ್ಕೊಂಡಿರ್ತೀವೋ, ಅದು ಸಾಯೋ ಗಂಟ ದೇವ್ರ ತಿರ್ಗ ನಮ್ಮ ಹತ್ರ ಮಾತಾಡೋದಿಲ್ಲ. ನಮ್ಮಲ್ಲಿ ದೇವರಿಗಿಂತ ನಮಗೆ ಮುಖ್ಯ ಅಂತ ಅಂದ್ಕೊಳ್ಳುವಂತ ಯಾವುದೋ ಒಂದು ಕಾರ್ಯ ನಮ್ಮಲ್ಲಿ ಸಾಯ್ಬೇಕು, ಆ ಕಾರ್ಯ ನಮ್ಮನ್ನು ಬಿಟ್ಟು ತೊಲಗಬೇಕು, ಆಮೇಲೆ ದೇವ್ರು ನಮ್ಮ ಹತ್ರ ಮಾತಾಡೋದು. ಆದ್ರೆ ಅನೇಕ ಸಮಯಗಳಲ್ಲಿ ನಾವೇನ್ ಮಾಡಿರ್ತೀವಿ ಅಂದ್ರೆ, ದೇವರಿಗಿಂತ ಮುಖ್ಯವಾಗಿ ಬೇರೆ ಏನೋ ಹಿಡ್ಕೊಂಡ್ಬಿಟ್ಟು ಸ್ವಾಮಿ ಇನ್ ಯಾಕಪ್ಪ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನನ್ನ ಹತ್ರ ಮಾತಾಡೋ ಸ್ವಾಮಿ ಅಂತ ಇರ್ತೀವಿ. ಎಲ್ಲಿ ಮಾತಾಡೋದು, ಏನ್ ಬಿಟ್ಟಿರ್ತಾನೆ ಮಾತಾಡೋದು. ಅಬ್ರಹಾಮ ಅಪ್ಪನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ದೇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದೇವ್ರೇನ್ ಮಾಡಿದ್ರು ಅಂತಂದ್ರೆ, ನಿಮ್ಗೆ ಅಪ್ಪ ತಾನೇ ಬೇಕು, ಆಯ್ತು ನಿಮ್ಮ ಅಪ್ಪನೇ ಇಟ್ಕೊಂಡು ನಿಮ್ ಕಾರಣಲ್ಲಿ ಇರು, ಎಲ್ಗಂಟ ನೀವು ಅಪ್ಪ ಹೋಗೋ ಗಂಟ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತ ದೇವ್ರು ಸುಮ್ಮನೆ ಆಗ್ಬಿಟ್ರು. ಆದ್ರೆ ಆಮೇಲೆ ಅವರಪ್ಪ ಸತ್ತೋದ್ರು, ದೇವ್ರು ತಿರ್ಗ ಮಾತಾಡೋದು. ಆಗ ಕೆಲವೊಂದು ಕಾರ್ಯ ನಮ್ಮಲ್ಲಿ ಸಾಯೋವರೆಗೂ ದೇವ್ರು ಮಾತಾಡೋದಿಲ್ಲ. ನಾವು ಕೆಲವೊಂದ್ಸಲಿ ದೇವರಿಗಿಂತಲೂ ಮುಖ್ಯವಾಗಿ ಯಾವುದೋ ಬೇರೆ ಕಾರ್ಯಗಳನ್ನ ಹಚ್ಕೊಂಡು ಹಿಡ್ಕೊಂಡು ಕೂತಿರ್ತೇವೆ. ಅದು ನಮ್ಮನ್ನ ಬಿಟ್ಟು ಹೋಗೋವರೆಗೂ ಕೂಡ ದೇವರು ನಮ್ಮ ಹತ್ರ ಕೆಲವೊಂದ್ಸರಿ ಮಾತಾಡೋದಿಲ್ಲ. ಇನ್ನು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ನಮಗೆ ಯಾವುದೋ ಪ್ರಿಯವಾಗಿರುವಂತದ್ದು ನಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೆ. ಬಹಳ ನಿರಾಸೆ ಆಗುತ್ತೆ ನಮ್ಗೆ. ಸ್ವಾಮಿ ಯಾಕಪ್ಪ ಹಿಂಗಾಯ್ತು ಅಂತ ನಾವು ಕೇಳಿದ್ರೆ ದೇವ್ರು ಹೇಳ್ತಾರೆ, ನಾನೇ ಅದನ್ನ ಮಾಡಿದ್ದು, ನಿನಗದು ಬಿಟ್ಟು ತೊಲಗಿಲ್ಲ ಅಂತಂದ್ರೆ ನೀನ್ ನನ್ನ ಮಾತು ಕೇಳೋದಿಲ್ಲ ಅಂತ. ಕೆಲವೊಂದ್ಸಲಿ ದೇವ್ರ ಏನ್ ಮಾಡ್ತಾರೆ, ನಾವು ದೇವ್ರ ಚಿತ್ತಕ್ಕೆ ಒಳಗಾಗ್ಬೇಕಂತ ನಮಗೆ ತಡೆಯಾಗಿರಂತ ಕೆಲವೊಂದು ಕಾರ್ಯಗಳನ್ನ ದೇವರೇ ಕಳಿಸ್ಬಿಡ್ತಾರೆ ಬೇರೆ ಕಡೆಗೆ. ಹಂಗೆ ದೇವ್ರ ಏನ್ ಮಾಡಿದ್ರು, ತೆರಹನ ಕಳಿಸ್ಬಿಟ್ರು. ತೆರಹ ಇರೋವಾಗ ನೀನ್ ನನ್ನ ಮಾತು ಕೇಳಲ್ಲ ಅಂತ ಅಂದ್ಬಿಟ್ಟು. ಅಬ್ರಹಾಮು ದೇವ್ರ ಚಿತ್ತದಲ್ಲಿ ತಪ್ಪಿ ಹೋದ, ಅವ್ರ ಮಾತನ್ನ ಪರಿಪೂರ್ಣವಾಗಿ ಕೇಳಿಲ್ಲ. ಅಪ್ಪ ಅಪ್ಪ ಅಂತ ಅನ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟ. ಕೊನೆಗೆ ದೇವ್ರು ಮಾತಾಡಿಲ್ಲ, ಆದ್ರೆ ದೇವ್ರು ತಿರ್ಗಾ ಮಾತಾಡೋರು. ಆಗ ದೇವ್ರು ಎಷ್ಟು ಒಳ್ಳೆಯವರು ಅಂತಂದ್ರೆ, ಅಬ್ರಹಾಮ ಅಪ್ಪ ಅಪ್ಪ ಅಂದ್ಕೊಂಡು ದೇವ್ರ ಮಾತು ಕೇಳಿಲ್ಲ ಅಂತಂದ್ರು ಕೂಡ ಅಬ್ರಹಾಮನನ್ನ ದೇವ್ರು ತಳ್ಳಿ ಬಿಡಲಿಲ್ಲ. ಅವರಪ್ಪ ಹೊರಟೋದ್ಮೇಲೆ ತಿರ್ಗಾ ದೇವ್ರು ಮಾತಾಡಿದ್ರು, ಈಗಲಾದ್ರೂ ನಾನು ಹೇಳೋ ದೇಶಕ್ಕೆ ಹೋಗು. ಅಬ್ರಹಾಂ ಮಾಡ್ತಾನೆ, 2ನೇ ಸರಿಗೆ ಎದ್ದು, ಸರಿ ದೇವ್ರೆ ನಾನು ಹೋಗ್ತೇನೆ, ಒಂದು ಸರಿ ನಿನ್ನ ಹತ್ರ ಮಾತಾಡ್ದೆ, ನಾನು ತಪ್ಪು ಮಾಡ್ಬಿಟ್ಟೆ, ಅರ್ಧ ದಾರಿಗೆ ಬಂದು ಸುಮ್ಮನಾಗ್ಬಿಟ್ರೆ, ಆದ್ರೆ ಈಗ ನೀನ್ 2ನೇ ಸರಿ ನನಗೆ ದರ್ಶನ ಕೊಟ್ಟು ಮಾತಾಡ್ತಾ ಇದೀಯಾ, ನಾನು ಹೋಗ್ತೀನಿ ಅಂತ 2ನೇ ಸರಿಗೆ ತಾನೇನ್ ಮಾಡ್ತಾನೆ, ಕಾನಾನ್ ದೇಶವನ್ನ ಪ್ರವೇಶ ಮಾಡ್ತಾನೆ. ಹಲ್ಲೆಲೂಯಾ. ಆಗ ಅಬ್ರಹಾಮು ಒಂದ್ಸರಿ ಹೇಳಿದಾಗ ಕೇಳಿಲ್ಲ, ಆದ್ರೆ 2ನೇ ಸರಿ ಕೇಳ್ದ. ಆದ್ರೆ ನಮ್ಮಲ್ಲಿ ಅನೇಕರು 10 ಸರಿನೂ ಕೇಳಿರೋದಿಲ್ಲ. ಅದರಿಂದ ನಾವು ದೇವ್ರ ಚಿತ್ತವನ್ನ ಕೈಗೊಳ್ಳುವವರಾಗಿದ್ದೇವಾ, ದೇವ್ರು ಹೇಳುವಂತ ಮಾತನ್ನ ಕೇಳುವಂತವರಾಗಿದ್ದೇವಾ, ನಾವು ಗಮನವಾಗಿರ್ಬೇಕು. ಅಬ್ರಹಾಂ ಕೇಳ್ದ, 2ನೇ ಸರಿಗೆ ಕೇಳ್ದ. ನಾನು ನೀವು ತಪ್ಪಿ ಹೋಗದ ಹಾಗೆ ಎಚ್ಚರವಾಗಿರಬೇಕು, ದೇವರು ಹೇಳುವಂತದನ್ನ ಕೇಳುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಆದ್ರೆ ದೇವರ ಒಳ್ಳೆಯತನ ಏನಂತಂದ್ರೆ, ಅಬ್ರಹಾಂ ಕಾನಾನನ್ನ ಮರೆತು ಹೋಗಿ, ದೇವರ ಮಾತನ್ನ ಮರೆತು ಹೋಗಿ, ಕಾನಾನಿಗೆ ಹೋಗದಿರ ಅಪ್ಪ ಅಂತ ಅನ್ಕೊಂಡು ಸುಮ್ಮನೆ ಹಾರನಲ್ಲೇ ಇದ್ದು ಅಲ್ಲೇ ವಾಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ರು ಕೂಡ ದೇವರು ಅಬ್ರಹಾಮನನ್ನ ತಳ್ಳಿ ಬಿಡಲಿಲ್ಲ. 2ನೇ ಅವಕಾಶವನ್ನ ದೇವರ ಅಬ್ರಹಾಮನಿಗೆ ಮತ್ತೆ ಕೊಟ್ರು. ದೇವರು ಅಲ್ಲಿಗೆ ಬೇಕಾದ್ರೆ ಅಬ್ರಹಾಮನ ತಳ್ಳಿಬಿಟ್ಟು ಬೇರೆ ಯಾರನ್ನ ಮಾತಾಡಿ ನೀನ್ ಬಾ ಕಾನಾನ್ ದೇಶಕ್ಕೆ ಅಂತ ಕರ್ಸ್ಕೊಂಬೋದಾಗಿತ್ತು. ಆದ್ರೆ ದೇವರ ಆ ರೀತಿ ಮಾಡಿಲ್ಲ. ಅಬ್ರಹಾಮನಿಗೆ ತಿರುಗಿ ಅವಕಾಶವನ್ನು ಕೊಟ್ರು. ನಾನು ನೀವು ಇದುವರೆಗೂ ಇಲ್ಲಿ ಗಂಟ ನಾವು ಬಂದಿದ್ದೀವಿ ಅಂತಂದ್ರೆ ನಾವು ಎಲ್ಲಾ ತರ ಸರಿಯಾಗಿದ್ದೀವಿ, ಅದಕ್ಕೆ ಬಂದ್ಬಿಟ್ಟಿದೀವಿ ಅಂತಲ್ಲ. ನಾವು ಎಷ್ಟೋ ಸರಿ ತಪ್ಪಿ ಹೋಗಿರಬಹುದು, ಆದ್ರೆ ದೇವ್ರು ಮತ್ತೆ ಮತ್ತೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ತಪ್ಪಿ ಹೋದಾಗಲೆಲ್ಲ ದೇವ್ರು ನಮ್ಮನ್ನ ತಳ್ಳಿ ಬಿಡದೆ ನಮ್ಮನ್ನ ತಿರುಗಿ ತಿರುಗಿ ಕರೆದು ಬಲಪಡಿಸಿ ನಮ್ಮನ್ನ ನಿಲ್ಲಿಸಿ ಇದುವರೆಗೂ ನಮ್ಮನ್ನ ಕರೆ ತಂದಿದ್ದಾರೆ. ಹಲ್ಲೆಲೂಯಾ. ನಾಳೆ ನಾವು ದೇವರಾಜ್ಯಕ್ಕೆ ಸೇರಿದ್ಮೇಲೂ ಕೂಡ ನಾನು ಎಲ್ಲಾ ತರ ಸರಿಯಾಗಿದೆ ಅದಕ್ಕೆ ದೇವರಾಜ್ಯಕ್ಕೆ ಬಂದೆ ಅಂತಲ್ಲ. ಎಷ್ಟೋ ಸರಿ ನಾನು ತಪ್ಪಿ ಹೋಗಿದೆ, ದೇವರು ನನ್ನನ್ನು ತಳ್ಳಿ ಬಿಡಲಿಲ್ಲ, ಆತನ ಮತ್ತೆ ಮತ್ತೆ ನನ್ನ ಕರೆದು ನನ್ನ ಮಗನೇ ನನ್ನ ಮಗಳೇ ಅಂತ ತಿರುಗಿ ತಿರುಗಿ ಅವಕಾಶಗಳನ್ನು ಕೊಟ್ಟು ಇವತ್ತು ನಾನು ದೇವರಾಜ್ಯವನ್ನು ಬಂದು ಸೇರೋ ಹಾಗೆ ದೇವರು ಕ್ರಿಯೆ ಮಾಡಿದ್ದಾರೆ. ಆತನ ಕೃಪೆಗಾಗಿ ಸ್ತೋತ್ರ ಅಂತ ನಾವೆಲ್ಲ ದೇವರನ್ನ ಸ್ತುತಿಸುತ್ತೇವೆ. ಹಲ್ಲೆಲೂಯಾ. ಅದರಿಂದನೇ ನಾವು ಹೇಳೋದು, ನಮ್ಮ ಸ್ವಂತ ಕಾರ್ಯಗಳಿಂದಲ್ಲ, ನಮ್ಮ ಒಳ್ಳೆತನದಿಂದಲ್ಲ,
ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಹಲ್ಲೆಲೂಯಾ. ದೇವರು ಅಬ್ರಹಾಮನಿಗೆ ಮತ್ತೆ ಎರಡನೇ ಅವಕಾಶವನ್ನು ಕೊಟ್ಟರು. ಅಬ್ರಹಾಮನನ್ನ ದೇವರು ತಳ್ಳಿ ಬಿಡಲಿಲ್ಲ. ಅಬ್ರಹಾಮನ ವೈಫಲ್ಯವನ್ನು ಅನುಭವಿಸಿದ, ಆದ್ರೂ ಅಬ್ರಹಾಮನ ತಳ್ಳಿ ಬಿಡಲಿಲ್ಲ. ನಾನು ನೀವು ಇವತ್ತು ಎಷ್ಟೇ ವೈಫಲ್ಯವನ್ನು ಅನುಭವಿಸಿದ್ರು ಇದುವರೆಗೂ ದೇವರು ತಳ್ಳಿ ಬಿಟ್ಟಿಲ್ಲ. ತನ್ನ ಕೃಪೆಯನ್ನ ದೇವರು ನಮಗೆ ಪದೇ ಪದೇ ಕೊಡುತ್ತಾ ನಮ್ಮನ್ನು ಇದುವರೆಗೂ ಬಲಪಡಿಸಿ ನಡೆಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗಂತ ಹೇಳಿ ದೇವ್ರ ಕೃಪೆ ಇದೆ ಅಂತ ಹೇಳಿ ನಾವು ಯಾವಾಗಲೂ ದಾರಿ ತಪ್ಪಿ ಹೋಗ್ತಾ ಇರ್ಬೇಕಂತಲ್ಲ. ಆದ್ರೆ ದೇವರು ನಮಗೆ ಕೃಪೆ ತೋರಿಸುವಾಗ ನಾವು ದೇವರಿಗೆ ಒಳಗಾಗಿ ನಡೆಯೋದಕ್ಕೆ ಎಚ್ಚರವಾಗಿರಬೇಕು. ಯಾವಾಗ ನಮಗೆ ಕಡೆ ಅವಕಾಶ ಆಗುತ್ತೋ ಹೇಳೋದಕ್ಕಾಗೋದಿಲ್ಲ. ಒಂದ್ಸರಿ ನಾವು ತಪ್ಪೋಗಿರ್ಬೋದು, ದೇವ್ರು ಮತ್ತೆ ಅವಕಾಶ ಕೊಡ್ಬೋದು. ಇನ್ನೊಂದ್ಸರಿ ತಪ್ಪೋಗಿರ್ಬೋದು, ಮತ್ತೆ ಅವಕಾಶ ಕೊಡ್ಬೋದು. ಇನ್ನೊಂದ್ಸರಿ ತಪ್ಪೋಗಿರ್ಬೋದು, ಮತ್ತೆ ಅವಕಾಶ ಕೊಡ್ಬೋದು. ಆದ್ರೆ ಯಾವ ಅವಕಾಶ ಕಡೆ ಅವಕಾಶ ಆಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಮನೆ ತಿರುಗೋದಕ್ಕೆ ಇನ್ನೊಂದು ಅವಕಾಶ ಇರುತ್ತೋ ಇಲ್ವೋ ನಮಗ್ ಗೊತ್ತಿರೋದಿಲ್ಲ. ಆದ್ರೆ ಈ ದಿವಸವೇ ರಕ್ಷಣೆಯ ದಿವಸ ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರು ನಮಗೆ ಕೃಪೆಯನ್ನು ಕೊಟ್ಟಿರುವ ಅವಕಾಶವನ್ನು ಕೊಟ್ಟಿರುವಂತಹ ಸಮಯದಲ್ಲಿ ನಾವು ಮನೆ ತಿರುಗಿಬಿಡ್ಬೇಕು. ದೇವ್ರು ಕ್ಷಮಿಸ್ತಾರೆ ಬಿಡು, ದೇವ್ರು ಮತ್ತೆ ಅವಕಾಶ ಕೊಡ್ತಾರೆ ಬಿಡು ಅಂತ ಅನ್ಕೊಂಡು ನಾವು ನಮ್ಮ ಹೃದಯವನ್ನು ಕಠಿಣಪಡಿಸ್ಕೊಂಡು ನಡೆದ್ರೆ ಯಾವತ್ತೋ ಒಂದು ದಿವಸ ಕಡೆಯ ದಿವಸ ಆಗಿಬಿಡುತ್ತೆ. ಯಾವತ್ತೋ ಒಂದು ಕಡೆಯ ಗಳಿಗೆ ಆಗಿಬಿಡುತ್ತೆ. ಆನಂತರ ನ್ಯಾಯ ತೀರ್ಪು, ಆನಂತರ ಮನೆ ತಿರುಗೋದಕ್ಕೆ ಅವಕಾಶ ಇಲ್ಲ. ಅದರಿಂದ ನಾವು ಎಚ್ಚರಿಕೆಯಾಗಿರೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ.